ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಶರಣ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ತಲಕಟ್ಟುಗಳ ಪೈಕಿ ಪ್ರಾಣಲಿಂಗಿಯ ತಾಮಸ ನಿರಸನ ಸ್ಥಳ ತತ್ಸಂಬಂಧಿ 8ನೇ ವಚನ. ಸೀಮರ ಕಂಡೆ ನಿಸ್ಸೀಮರ ಕಂಡೆ, ಭಾವರ ಕಂಡೆ ನಿರ್ಭಾವರ ಕಂಡೆ, ಅನುಭಾವರ ಕಂಡೆ ಮಹಾನುಭಾವರ ಕಂಡೆ, ಮಹಾ ಮಹಿಮರ ಕಂಡೆ. ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾತ್ವಿಕರಾಗಿ ಮನಸ್ಸಮಾಧಿಯ ನೇರಿದ ಚಿನ್ಮಯರ ನಾರನೂ ಕಾಣೆನು. ನಾನಾ ರೀತಿ ಜಗತ್ತಿನಾಗ ಜನರು ಅದರ, ಆ ಜನರಲ್ಲಿ ಆಧ್ಯಾತ್ಮ ಜೀವಿಗಳು ಅಂತ ಏನು ಸಾಧನೆ ಮಾಡ್ಲಿಕ್ಕತ್ತಾರ, ಆ ಆಧ್ಯಾತ್ಮ ಜೀವಿಗಳಲ್ಲಿ ಸಾಧಕರಲ್ಲಿ ಎಲ್ಲ ತರದ ಜನ ಅದರ. ಸೀಮರು ನಿಸ್ಸೀಮರು. ಸೀಮ ಅಂದ್ರೆ ಲಿಮಿಟ್, ಒಂದು ಲಿಮಿಟ್ ಇದ್ದವ್ರು, ಇನ್ನ ಒಂದು ಅನ್ಲಿಮಿಟೆಡ್. ಒಂದಿಷ್ಟು ಮಂದಿ ಸತ್ಸಂಗದವ್ರಿಗೆ ಕೇಳ್ರಿ, ಏನು ಒಂದು ತಾಸಿಗಿಂತ ಹೆಚ್ಚಿಗೆ ಮಾಡೇಬಾರ್ದಂತಾರ ಅವ್ರು. ಸತ್ಸಂಗ 1 ತಾಸು ಅಷ್ಟೇ. ಎಷ್ಟು 2 ತಾಸು ಕುಂದಿರ್ತಾರೆ, 3 ತಾಸು ಕುಂದಿರ್ತಾರೆ, ರಾತ್ರಿ ಎಷ್ಟು ತನಕ ಕುಂದಿರ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಅವರೆಲ್ಲ ಸೀಮರು, ಲಿಮಿಟೆಡ್. ಅದಕ್ಕಿಂತ ಹೆಚ್ಚು ಮಾಡೇಬಾರದು. ಮತ್ತೇನ್ ಮಾಡ್ಬೇಕು? ಅದಕ್ಕಿಂತ ಮಹತ್ವದ ಕೆಲಸ ಮತ್ತಿನ್ನೇನದು? ಅವ್ರದಂತ ಬುದ್ಧಿ ನೋಡ್ರಿ. ಮತ್ತೆ ಉಳಿದದ್ದು ಏನಾರೇ ಸೀಮೆ ಇರ್ತದೇನ ಅವ್ರಿಗೆ? ಲೌಕಿಕದೊಳಗ ಸೀಮಿತ ಇರಲ್ಲ. ಲೌಕಿಕದಾಗ ಎಷ್ಟು ಬೇಕಷ್ಟು ಇನ್ನ ಬರ್ಲಿ ಅಂತ ಇರ್ತಾರೆ, ತೆಕ್ಕಿ ಬರ್ಲಿ. ಆದ್ರೆ ಅಧ್ಯಾತ್ಮ ಸಾಧನೆ ಮಾಡಾಗ ಒಂದು ಸಣ್ಣ ಬುದ್ಧಿ, ಅದಕ್ಕಿಂತ ಹೆಚ್ಚು ಮಾಡಬಾರ್ದು. ಒಂದು ಪ್ಲಾಟ್ ಇತ್ತಂದ್ರ ಲೌಕಿಕದಾಗ ಸಾಕ್ ಬಿಡಪ್ಪ, ಒಂದು ಪ್ಲಾಟ್ ಅದ, ಇನ್ನ ಒಂದು ಪ್ಲಾಟ್ ಬೇಡ. ಒಂದು ಮನಿ ಇತ್ತಂದ್ರೆ ಅದೆಲ್ಲ ಬಿಡಪ್ಪ, ಒಂದು ಮನಿ ಮತ್ತೊಂದು ಮನಿ ತಗೊಂಡು ಏನ್ ಮಾಡಮು? ಇಂಥವು ಏನು ಲೌಕಿಕದೊಳಗ ಏನು ಸೀಮೆಗಳಿಲ್ಲ. ಒಂದು ಮನಿ ಬಿಟ್ಟು 10 ಮನಿ ಆದ್ರೂ ಇನ್ನ 11ನೇ ಮನಿ ಬೇಕಂತಾನ ಲೌಕಿಕದಾಗ. ಆದ್ರ ಈ ಪರಮಾರ್ಥ ಸಾಧನೆ ಒಳಗೆ ಬಲೆ ಕೋಶಿಸಿ ಬಲೆ ಕಂಜೂಸ್. ಸೀಮರ ಕಂಡೆ
ಹಿಂಗೆಲ್ಲ ಕಂಟ್ರೋಲ್ ಇರೋರು ಎಲ್ಲ ಯಾವಾಗಲೂ ಅದೇ ಮಾಡ್ಕೊತ ಕುಂದ್ರದ ಇರ್ತದೇನು, ಬೇರೆ ಕೆಲಸ ಇರಂಗಿಲ್ಲೇನು ಅಂತೇಳಿ ಆತ್ಮ ಸಾಧನೆ ಒಳಗ ಒಂದು ಲಿಮಿಟ್. ಇನ್ನ ನಿಸ್ಸೀಮರು ಅಂತಂದ್ರೆ ಅವರು ಅನ್ಲಿಮಿಟೆಡ್, ಅಂಥವ್ರು ಅದಾರ. ಸೀಮರು ನಿಸ್ಸೀಮರು ಆತ್ಮ ಸಾಧನೆ ಒಳಗ ಅನ್ಲಿಮಿಟೆಡ್ ಅದಾರ. ದೇಶದಿಂದ, ಕಾಲದಿಂದ, ವಸ್ತುಗಳಿಂದ, ವ್ಯವಹಾರದಿಂದ ಎಲ್ಲಾ ಕಾಲದಲ್ಲಿ ಆಧ್ಯಾತ್ಮ ಸಾಧನೆ ಒಳಗೆ ಇರೋರ್ನು ಅದರ. ಸಾಧನೆ ಮಾಡೋದ್ರಾಗೆ ಅದರ ನಿಸ್ಸೀಮವಾಗಿ. ಆದ್ರ ಸಿದ್ಧಿ ಆಗ್ತಾ ಇಲ್ಲ. ಶುದ್ಧಿ ಆಗ್ಬೇಕು, ಸಿದ್ಧಿ ಆಗ್ಬೇಕು, ಅದು ಆಗ್ತಾ ಇಲ್ಲ. ಸಾಧನೆ ಒಳಗೆ ಮುಳುಗಿದವ್ರು ಅದರ, ಅಂಥವ್ರನ್ನು ಅದರ. ಭಾವರ ಕಂಡೆ, ನಿರ್ಭಾವರ ಕಂಡೆ. ಭಾವ ಅಂತಂದ್ರೆ ಏನರೇ ಕಲಿಸ್ರಿ ನೀವು, ಅದಕ್ಕ ಉನ್ನತವಾದ ಒಂದು ಸ್ಥಿತಿ. ಇಲ್ಲೇನದ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಆ ಐಕ್ಯ ಸ್ಥಳಕ್ಕೆ ಹೋದ್ಮೇಲೆ ಜೀವ ಶಿವನಾಗಿರ್ತಾನ, ಅಂಗ ಲಿಂಗ ಆಗಿರ್ತದ ಅಂತೇಳಿ ಒಂದು ತತ್ವ. ಅದನ್ನ ದಾಟಿ ಮಾತಾಡೋರದ ತತ್ವಜ್ಞಾನದ ಒಂದು ತುದಿ ಏನದಲ್ಲ, ತುದಿ ದಾಟಿ ಇನ್ನೂ ಮಾತಾಡೋರು. ಐಕ್ಯ ಸ್ಥಳದ ದಾಟಿ ಮಾತಾಡೋರದ. ಐಕ್ಯ ಸ್ಥಳದ ತನಕನೂ ಮಾತಾಡೋರು ಅದರ, ಐಕ್ಯ ಸ್ಥಳ ದಾಟಿ ಮಾತಾಡೋರು ಅದರ. ಭಾವ ಅಂದ್ರ ಆ ಐಕ್ಯ ಸ್ಥಳದೊಳಗೆ ಏನಾಗ್ತದ, ಭಾವ ಅಂತಂದ್ರ ಅಭಾವ ಇದ್ದದ್ದು ಭಾವ ಪರಿಪೂರ್ಣ ಆಗ್ತದ. ಜೀವ ಶಿವನಾಗದು 100% ಆದಾಗ ಭಾವ, 50% ಜೀವ ಇದ್ದು 50% ಶಿವ ಆಗಿತ್ತಂತಂದ್ರ 50% ಅಭಾವ. 100% ಶಿವ ಆದಾಗ ಅದು ಭಾವ. ಆ ಭಾವವನ್ನ ಮೀರಿ ಮಾತಾಡೋರು, ಮೀರಿ ಹೇಳೋರು. ಏನಪ್ಪ ನಾವು ಏನ್ ಮಾಡ್ಲಕತ್ತೀವಿ, ಸಾಧನೆ ಏನೂ ಇಲ್ಲೇ ಇಲ್ಲಲ್ಲ ಅನಂಗ ಇದನ್ನು ಮೀರಿ ಮಾತಾಡೋರು ಅದಾರ. ಭಾರಿ ಮಾತಾಡೋರು ಸಿಗ್ತಾರೆ ನಿಮ್ಗೆ, ಎಲ್ಲಿ ಬೇಕಲ್ಲಿ. ಅಂತಿಂತವ್ರನ್ನು ಸಿಗ್ತಾರೆ. ನಾವ್ ಏನ್ ಮಾಡ್ಲಕತ್ತೀವಿ ಎಲ್ಲದಕ್ಕೂ ಒಂದ್ ಏನಾರೇ ಅನ್ನೋರೆ. ನಿರ್ಭಾವ, ನಾವು ಮಾಡಿದ್ದು ಏನೂ ಅಲ್ಲ ಅವ್ರ ಮಾತಿನ ಮುಂದ ಅನ್ನಂತವ್ರನ್ನು ಸಿಗ್ತಾರ. ಭಾವರ ಕಂಡೆ, ನಿರ್ಭಾವರ ಕಂಡೆ, ಅನುಭಾವರ ಕಂಡೆ, ಮಹಾನುಭಾವರ ಕಂಡೆ. ತನ್ನ ಆತ್ಮದ ಅನುಭವದ ಬಗ್ಗೆನೂ ಬಲ್ಲವನು, ಮತ್ತ ಇತರ ಜೀವಿಗಳನ್ನು ಏನ್ ಮಾಡ್ಬೇಕಾಗ್ಯದ, ಆತ್ಮ ಅಂತ ನೋಡ್ಬೇಕಾಗ್ಯದ. ಅವನಿಗೆ ಮಹಾನುಭಾವ, ಅನುಭಾವರ ಕಂಡೆ, ಮಹಾನುಭಾವರ ಕಂಡೆ. ಇಲ್ಲಿ ತನಕ ಏನಾಗ್ಯದ, ಅನುಭಾವ ಅನ್ನೋದೇ ದೊಡ್ಡದು ಅನ್ಕೊಂಡಿದ್ದೆವು. ಅದಕ್ಕಿಂತ ಮೀರಿದ್ದು ಇಲ್ಲಿ ಹೇಳಕತ್ತಾರ, ಇನ್ನ ಒಂದು ಸ್ಟೆಪ್ ಮೇಲೆ ಏರಿಸ್ಲಕತ್ತಾರ. ಅನುಭಾವ ಅನ್ನೋದಕ್ಕಿಂತ ಇನ್ನ ಮಹಾನುಭಾವ. ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಇಷ್ಟು ಮಾಡಿದ್ರೂ ಕೂಡ ಏನಾಯ್ತು, ಮಹಾಮಹಿಮರ ಕಂಡೆ. ಭಾರಿ ಮಹಾಮಹಿಮರು ಇವರೆಲ್ಲರೂ. ಇವರೆಲ್ಲ ಏನಾಗಬೇಕಾಗ್ಯದ, ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾತ್ವಿಕರಾಗಿ ಮನಸ್ಸಮಾಧಿಯ ನೈದಿಯ ಚಿನ್ಮಯ ನಾರನು ಕಾಣೆನು. ಸಮಾಧಿ ಅಂತಂದ್ರ ಅಲ್ಲಿ ಕೂಡಲ ಚನ್ನ ಸಂಗಯ್ಯನ ಸಮ ಆದವರು, ಆತನ ಸಮ ಆದವ್ರು ಯಾರೂ ಇಲ್ಲ.
ಅಂದ್ರೆ ಆ ತತ್ವ ಎಷ್ಟು ಶ್ರೇಷ್ಠ ಆದ ಅಂತಂದ್ರ ಪರಮಾತ್ಮ ಅನ್ನೋ ತತ್ವ ನೀವು ಏನ್ ಸಾಧನೆ ಮಾಡಿದ್ರೂ ಅದಕ್ಕಿಂತ 10 ಪಟ್ಟು ಮ್ಯಾಲೆ ಇರ್ತದಂತ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಇದು ತಿಳುವಳಿಕೆ ಎಲ್ಲಿ ಬಂದು ಯಾರ ಬಲ್ಯದ? ಇದು ಮನುಷ್ಯನ ಬುದ್ಧಿಗೆ ಅತ್ಯಂತ ಶ್ರೇಷ್ಠ ಅನಿಸಿದ್ದು ಒಂದು ರೀತಿ ಅಭಿಪ್ರಾಯ ಅಷ್ಟೇ. ಇದು ಸದ್ರೂಪ ಚಿದ್ರೂಪ ಏನಂತೀವಲ್ಲ, ನಮ್ಮ ಬುದ್ಧಿಗೆ ಶ್ರೇಷ್ಠವಾದಂತ ಒಂದು ಅಭಿಪ್ರಾಯ ಇದು. ಈ ಅಭಿಪ್ರಾಯಕ್ಕೂ ಮೀರಿದವದನ ಕೂಡಲ ಚನ್ನ ಸಂಗಮ ದೇವ, ನಿಮ್ಮ ಅಭಿಪ್ರಾಯದೊಳಗೆ ಪರಮಾತ್ಮ ಶ್ರೇಷ್ಠ ಅಂತ ಹೇಳೋದಕ್ಕೆ ನಿಮ್ಮ ಅನುಭವಕ್ಕೆ ತಕ್ಕಂತೆ ನೀವು ಹೇಳಕತ್ತೀರಿ. ಅಲ್ಲಿ ಏನದ ಅಂತಂದ್ರ ಅವ ನಮ್ಮ ಅಭಿಪ್ರಾಯಕ್ಕಿಂತ ಮೀರಿದವದನ. ಹಾಗೇನರೆ ನಮ್ಮ ಅಭಿಪ್ರಾಯಕ್ಕೆ ತಕ್ಕಂತೆ ಅವ ಇದ್ದನಂದ್ರೆ ಇಟತಿಗೆ ನಮ್ಮ ಕೈವಶ ಆಗಿಬಿಡ್ತಿದ್ದ. ಸಮಾಧಿ ಅಂದ್ರೆ ಏನಲ್ಲ, ಸಮಾಧಿ ಅಂದ್ರೆ ಸಮ ಆದಿ ಅಂತ ಏನು ವ್ಯತ್ಯಾಸ ಇಲ್ಲ. ಅವನಿಗೆ, ಜೀವನಿಗೆ, ಶಿವನಿಗೆ ಇಬ್ಬರಿಗೆ ಏನು ವ್ಯತ್ಯಾಸ ಇಲ್ಲ. ಬ್ರಹ್ಮನಿಗೆ, ಜೀವನಿಗೆ ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಕಳ್ಕೊಂಡಂಗೆ ಏನಾಗ್ತದಲ್ಲಿ? ಜೀವನಿಗೆ, ಶಿವನಿಗೆ ಏನು ವ್ಯತ್ಯಾಸ ಇಲ್ಲ ಅಂದ್ರೆ ಜೀವ 50% ಅದನ, ಶಿವ 50% ಆಗ್ಯಾನಂತ ತಿಳ್ಕೊಳ್ರಿ. ವ್ಯತ್ಯಾಸ ಎಷ್ಟದ ಈಗ ಅಲ್ಲಿ? $50 ಅದ. ಮುಂದ ಸಾಧನೆ ಮಾಡಿ 60% ಆದ, 40% ವ್ಯತ್ಯಾಸ. ಮತ್ತ ಹಂಗೆ 70% ಆದ. ಮಾಡಿದಾಗ ಎಷ್ಟು ವ್ಯತ್ಯಾಸ ಉಳಿತು? 70 ಆದ್ರೆ 30%, 80 ಆದ್ರೆ 80% ಶಿವ ಆದ್ರೆ 20%, 90% ಶಿವ ಆದ್ರೆ ಇನ್ನ ವ್ಯತ್ಯಾಸ 10%, 100% ಶಿವ ಆದಾಗ 100% ಆದಾಗ ಅಲ್ಲಿ ಏನು ವ್ಯತ್ಯಾಸ ಉಳಿತು? ಶೂನ್ಯ ಸಂಪಾದನೆ ಅಂದ್ರೆ ಇದೆ. ಶರಣರ ಶೂನ್ಯ ಸಂಪಾದನೆ ಅಂತೇನು ಹೇಳ್ತಾರಲ್ಲ, ಶರಣರ ಶೂನ್ಯ ಸಂಪಾದನೆ. ಶೂನ್ಯ ಸಂಪಾದನೆ ಹೇಳ್ಬೇಕಂತೀನಿ, ನೀವು ಯಾರು ಟೈಮೇ ಕೊಡವಲ್ರಿ. ಟೈಮ್ ಕೊಟ್ರೆ ಅದಕ್ಕೊಂದು ಸ್ಲಾಟ್ ಕೊಟ್ರೆ ಅಂತಂದ್ರೆ ಹೇಳ್ತೇನೆ ಶೂನ್ಯ ಸಂಪಾದನೆ. ಈ ಶೂನ್ಯ ಸಂಪಾದಿಸಿ ಶೂನ್ಯ ಸಂಪಾದಕರು ಅಂತ ಅಂದಾಗ ಶೂನ್ಯ ಸಂಪಾದಕರು ಸಿಗ್ತಾರ. ಮತ್ತ ಶೂನ್ಯ ದಾಟಿ ನಿಶೂನ್ಯನೂ ಅದರ. ಶೂನ್ಯ ದಾಟಿ ನಿಶೂನ್ಯ ಅಂತನೂ ಅದ, ಅದರ ದಾಟಿದ್ನು ಅದ. ಅದು ಶೂನ್ಯನೇ ಲೆಕ್ಕ ದೊಡ್ಡದಲ್ಲ. ಶೂನ್ಯ ದಾಟಿ ನಿಶೂನ್ಯ ಸಂಪಾದಕರು ಅದರ. ಈ ಶೂನ್ಯ ನಿಶೂನ್ಯ ಎಲ್ಲ ಎಲ್ಲಿ? ನಮ್ಮ ಬುದ್ಧಿ ಒಳಗಿನ ಲೆವೆಲ್ ಇವು ಅಷ್ಟೇ. ಮನುಷ್ಯರ ಜೀವಿಗಳ ಮನುಷ್ಯರ ಲೆವೆಲ್ನಾಗ ಶೂನ್ಯ ನಿಶೂನ್ಯ. ಆ ಚೈತನ್ಯ ಹೆಂಗದಂತಂದ್ರೆ ಶೂನ್ಯನೂ ದಾಟ್ಯದ, ನಿಶೂನ್ಯನೂ ದಾಟ್ಯದ. ನಮ್ಮೊಳಗಿನ ಪರಿವರ್ತನೆಯ ಮಟ್ಟಗಳಷ್ಟೇ ಇವು. ಆದ್ರೆ ಅವಂದ ಹೆಂಗದ ಪರಮಾತ್ಮ ಅಂತಂದ್ರ ಶೂನ್ಯ ನಿಶೂನ್ಯಗಳಿಂದ ಆಚೆ ಅದ. ಅಂದ್ರ ಇಲ್ಲಿ ಏನ್ ಹೇಳಕತ್ತಾರ, ನೀವೇನು ಮಾಡಕತ್ತೀರಿ? ಮಹಾನುಭಾವರು, ಪವಾಡ ಪುರುಷರು, ತ್ರಿಕಾಲ ಜ್ಞಾನಿಗಳು, ಅನುಭಾವಿಗಳು, ಮಹಾನುಭಾವಿಗಳು ಅಂತ ಹೇಳಿಕೆ ನೀವು ಅಲ್ಲಿಗೆ ನಿಲ್ಲಬೇಡ್ರಿ ಅಂತ. ಎಲ್ಲಿ ನಿಲ್ಲಬೇಡ,
ಇನ್ನ ಅದ ಮುಂದ ಸೀಮಾ ನಿಸ್ಸೀಮ ಇವೆರಡಕ್ಕೂ ದಾಟಿದ್ದು ಆ ತತ್ವ. ಹ್ಯಾಂಗ್ರಿ ಇದು ಹಿಂಗಂದ್ರೆ ಹ್ಯಾಂಗ್ರಿ ಅಂತಂದ್ರ ಅದರಾಗೆ ಮುಳುಗಿರ್ಬೇಕಂತ, ಅದರಾಗೆ ಮುಳುಗಬೇಕು. ಬೇರೆ ಕಡೆ ಮತ್ತೊಂದು ಆಲೋಚನೆ ಇಲ್ಲ. ಹ್ಮ್ 8 ಗಂಟೆಗಿಂತ ಜಾಸ್ತಿ ಮಾಡಿದ್ರೆ ಕುಂತವ್ರಿಗೆ ತ್ರಾಸ ಆತು. 12 ಗಂಟೆ ಸಂಸಾರ ಮಾಡಿದ್ರೆ ತ್ರಾಸ ಆಗಂಗಿಲ್ಲ. ಸತ್ಸಂಗ 8 ಗಂಟೆ ತನ ಮಾಡಿದ್ರೆ ತ್ರಾಸ ಆತು. ಇದು ಎಂತ ಅಭಿಪ್ರಾಯ ನೋಡ್ರಿ. ಇಲ್ಲಿ ಹೇಳಕತ್ತಾರ ಅವರು, ಸಾತ್ವಿಕರಾಗಿ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಮನಸ್ಸಮಾಧಿ ನೇದಿಯ ಚಿನ್ಮಯರ ನಾರನೂ ಕಾಣ. ಏನ್ ಸಾಧನೆ ಮಾಡಿದ್ರು ಸಮಯದಿಂದ ಸೀಮಿತ, ದೇಶದಿಂದ ಸೀಮಿತ, ಕಾಲದಿಂದ ಸೀಮಿತ, ಎಲ್ಲಾನು ಸೀಮಿತರಾಗಿ ಮಾಡ್ಲಕತ್ತೀರಿ ಹೊರತು ಏನು ನಿಸ್ಸೀಮರಾಗಿ ಮಾಡಿದ್ರೂ ಸಹಿತ ನಿಮ್ಮ ಮನಸ್ಸು ಅಲ್ಲಿ ಸಮಾಧಿ ಹೊಂದಲ್ಲ. ಸಾತ್ವಿಕರಾಗಿ ಮನಸ್ಸಮಾಧಿ ನೇದಿಯ ಚಿನ್ಮಯರ ನಾರನು ಕಾಣೆನು. ನಾನು ಹೇಳಕತ್ತೀನಿ 24 ತಾಸು ಈ ಚಾನಲ್ ನಡೆಸಬೇಕು. ಯಾರೇ ಸಾಧಕರು 24 ತಾಸ್ನಾಗ ಯಾವಾಗೇ ಚಾಲು ಮಾಡಿದ್ರಂತಂದ್ರ ಒಬ್ಬ ಶರಣ ಆ ಸಮಯದಲ್ಲಿ ಒಂದು ಗ್ರಂಥವನ್ನ ಕುರಿತು ಏನ್ ಮಾಡ್ಬೇಕಾಗ್ಯದ, ಚಿಂತನೆ ಮಾಡ್ಕೋತಿರ್ಬೇಕು ಅಂತ ನಾನು ಹೇಳ್ತೇನೆ. ಇಲ್ಲ 8 ಗಂಟೆ ನಂತರ ನಡೆಸೋದೇ ಬೇಡ, ತ್ರಾಸ ಆಗ್ತದೆ ಎಲ್ಲರಿಗೆ. ಯಾರ್ಯಾರಿಗೆ ತ್ರಾಸ ಆಗ್ತದ ಬಿಟ್ಟು ಎದ್ದು ಹೋಗಿಬಿಡ್ರಿ. ಯಾರಿಗೆ ತ್ರಾಸ ಆಗ್ಲಕತ್ತದ, ಇಲ್ಲಿ ಏನ್ ನಡೆದದ ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಇದು ಸಮಾಧಿ ಸ್ಥಳಕ್ಕೆ ಹೋಗಿ, ಐಕ್ಯ ಸ್ಥಳಕ್ಕೆ ಹೋಗಿ 24 ತಾಸು ಅದರಾಗೆ ಮುಳುಗಿರ್ಬೇಕು ಅಂತ ಇವ್ರು ಹೇಳ್ತಾರ. ಆ ಕಡೆ ನೋಡಿದ್ರ ಇದು ಬಹಳತ್ತು ಮಾಡಿದ್ರೆ ತ್ರಾಸ ಆಗ್ತದ. ಅದು 24 ತಾಸು ನಿಸ್ಸೀಮ, ಅನ್ಲಿಮಿಟೆಡ್. ಸಂಸಾರದಾಗ ಎಟ್ಟರೆ ರೊಕ್ಕ ಬರ್ಲಿ, ಎಟ್ಟರೆ ಪ್ಲಾಟ್ ಬರ್ಲಿ, ಎಟ್ಟರೆ ಮನಿಗಳು ಬರ್ಲಿ, ಏನೇನು ಬರ್ತದ ಬರ್ಲಿ, ಅಕ್ಕಿಗಟ್ಲೆ ಬರ್ಕೋತಿರ್ಲಿ, ಅದು ತ್ರಾಸ ಆಗಂಗಿಲ್ಲ. ಇದು ಎಂತ ಅಭಿಪ್ರಾಯ. ಅದಕ್ಕೆ ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬ್ಯಾಂಡ್. ಇಂತಪ್ಪ ಸಂಸಾರ ಶರದಿಯನ್ನು ದಾಂಟಿಸಿ ಕಾಯೋ ಕೂಡಲ ಸಂಗಮ ದೇವ. ತೇಲಲಿಯದು ಗುಂಡು, ಮುಳುಗಲಿಯದು ಬ್ಯಾಂಡ್. ಕಾಲಗ ಗುಂಡು ತೆಳಗ ಜಗ್ಲಕತ್ತದ ಸಂಸಾರ, ಪರಮಾರ್ಥದ ಬ್ಯಾಂಡ್ ಮ್ಯಾಲೆ ಎತ್ತಲಕತ್ತು. ಆ ಪರಮಾರ್ಥದ ಬ್ಯಾಂಡ್ ಹಿಡಿದು ಮ್ಯಾಲೆ ಏರ್ಬೇಕಂದ್ರೆ ತೆಳಗ ಕಾಲನ ಗುಂಡು ಜಗ್ತು. 8 ಗಂಟೆ ನಂತರ ಮಾಡಿದ್ರೆ ಬಹಳ ತ್ರಾಸ. ತೆಳಗ ಇದು ಜಗ್ತದ, ಮ್ಯಾಲ ಅದು ಜಗ್ತದ. ಇವುಗಳಿಂದ ಕಾಪಾಡು ಪರಮಾತ್ಮ. ಒಂದು ಬೆಂಡ್ ಕಟ್ಕೊಂಡು ತಪ್ಪು ಮಾಡಿವೋ, ಏನು ಗುಂಡು ಕಟ್ಕೊಂಡು ತಪ್ಪು ಮಾಡಿವೋ, ವಿವೇಕನೇ ಇಲ್ಲದಂಗ ಆಗಿಬಿಟ್ಟದ. ಸಂಸಾರ ಸರದಿ ನಮಗೆ ಹಿಂಗ ಮಾಡಿ ಇಟ್ಬಿಟ್ಟದ. ಅದಕ್ಕ ನೀವು ಏನ್ ಮಾಡಿದ್ರೂ ಕಡಿಮೆನೇ ಆದ, ಎಷ್ಟು ಮಾಡಿದ್ರೂ ಕಡಿಮೆನೇ ಆದ. ಈ ವಚನದ ಅರ್ಥ ಏನಪ್ಪ ಅಂತಂದ್ರ, ನೀವು ಎಷ್ಟೊತ್ತು ಮಾಡಿದ್ರೂ ಕಡಿಮೆ, ಏನು ಮಾಡಿದ್ರೂ ಕಡಿಮೆ. ಅದಕ್ಕೆ ನಾವೇನೋ ಭಾರಿ ದೊಡ್ಡದು ಮಾಡ್ಲಕತ್ತೀವತ್ತಿ ಏನೋ ತಿಳ್ಕೊಂಡಿವಿ. ಆತನ ಲೆಕ್ಕಕ್ಕ ನಾವು ಮಾಡ್ತಾ ಇರೋದು ಏನು ಅಲ್ಲ. ಏನ್ ಮಾಡ್ತೀರಿ?
ಸೀಮರ ಕಂಡೆ ನಿಸ್ಸೀಮರ ಕಂಡೆ ಭಾವರ ಕಂಡೆ ನಿರ್ಭಾವರ ಕಂಡೆ ಅನುಭಾವರ ಕಂಡೆ ಮಹಾನುಭಾವರ ಕಂಡೆ ಮೈಮರ ಕಂಡೆ ಅಪಾರ ಮಹಿಮಾ ಸಂಪನ್ನರ ಕಂಡೆ. ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾತ್ವಿಕರಾಗಿ ಮನಸ್ಸಮಾಧಿಯ ನೇದಿದ ಚಿನ್ಮಯರ ನಾರನು ಕಾಣೆನು. ಚಿನ್ಮಯ ಜ್ಞಾನಿ ಅಂತಂದ್ರ 24 ತಾಸು ಸಾಲ್ತಾ ಇಲ್ಲ ನನಗ. ನಿನ್ನೊಳಗೆ ನಾನು ಸದಾಕಾಲ ಮುಳುಗಿರ್ಬೇಕು, ಸಮಾಧಿ ಹೊಂದಿರಬೇಕು, ಬೇರೆ ವಿಚಾರ ಏನೇನು ಇಲ್ಲ, ಅದರಾಗೇ ಮುಳುಗಿರ್ತಾನೆ. ಒಂದು ಅಕ್ಷರ ನಿಮ್ಮ ಹೃದಯದಾಗ ಹುಟ್ಟುತ್ತಾ ಇಲ್ಲ, ನಿಮ್ಮ ಸ್ವಂತದ ಒಂದು ಅಕ್ಷರ. ಎಷ್ಟು ಶಾಸ್ತ್ರಗಳು ಓದ್ಲಕತ್ತೀರಿ, ಎಷ್ಟು ಒಬ್ರಿಗೊಬ್ರು ಹೇಳಲಕತ್ತೀರಿ, ನಿಮ್ಮೊಳಗೆ ಒಂದು ಆನಂದ ಉಂಟಾಗಿ ಒಂದು ಅಕ್ಷರ ಸಹಿತ ನಿಶ್ಚಲದಾಸ ಎಷ್ಟು ಚಲೋ ವಿಚಾರ ಸಾಗರ ಬರದನ್ನ, ಎಷ್ಟು ಸರಳ ಅದ. ಪೀತಾಂಬರ್ಜಿ ಅದನ್ನ ಎಷ್ಟು ಸರಳ ಮಾಡಿ ನಮಗೆ ಹೇಳ್ಯಾರ. ಆ ಪೀತಾಂಬರ್ಜಿ ಮೇಲಾಗ್ಲಿ ನಿಶ್ಚಲದಾಸನ ಮೇಲಾಗ್ಲಿ ಒಂದು ವರ್ಣನೆಯ ಒಂದು ಶಬ್ದ ನಿಮ್ಮ ಹೃದಯದೊಳಗಿಲ್ಲ, ನಿಮ್ಮ ಸ್ವಂತದ ಒಂದು ಅಭಿಪ್ರಾಯ ನಿಮ್ಮದಿಲ್ಲ. ಹೆಂಡ್ರ ಮಕ್ಕಳಿಗೆ ಚಿನ್ನ ರನ್ನ ಬಂಗಾರ ಅಂತೇಳಿ ಅಲ್ಲಿ ಅವರಿಗೆ ವರ್ಣನೆ ಮಾಡ್ಲಕ್ಕೆ ಹೋಗ್ತೀರಿ, ಇವ್ರಿಗೆ ವರ್ಣನೆ ಮಾಡಿ ಒಂದು ಸಾಲು ಬರದ ನಿಮ್ಮದು ಒಂದು ಪದ್ಯ ಒಂದು ಕವನ ನೀವು ಬರೆಯೋದಲ್ಲ, ಯಾರೋ ಒಬ್ಬರು ಬರೆದದ ತತ್ವಪದ ಹಾಡಂದ್ರೆ ಯೋಗ್ಯತೆ ಇಲ್ಲ. ಎಷ್ಟು ನಾಲಾಯಕರದಿವೆ ಈ ವಚನದ ಮುಂದ ಅನ್ನೋದು ಸ್ವಲ್ಪ ವಿಚಾರ ಮಾಡಿ. ಇಲ್ಲಿ ಸಾಧನೆಯ ಅವಶ್ಯಕತೆ ಎಷ್ಟದ, ಹೆಂಗ ಇರಬೇಕು. ಸಾತ್ವಿಕರಾಗಿ ಮನಸ್ಸಮಾಧಿಯ ನೇದಿಯ ಚಿನ್ಮಯರ ನಾರನು ಕಾಣೆನು. ಸಾತ್ವಿಕ ಅಂತಂದ್ರು ಬರೇ ತನ್ನ ಸ್ವಾರ್ಥ ಒಂದೇ ಅಲ್ಲ, ನಿಸ್ವಾರ್ಥಿಯಾಗಿ ಇಡೀ ವಿಶ್ವವನ್ನ ಒಂದು ಮಾಡಿ ಅಖಂಡ ಬ್ರಹ್ಮ, ಆ ಬ್ರಹ್ಮನ ಅನುಭವ ಹೊಂದಿ ಆ ಅನುಭವದೊಳಗೆ ತಾನು ಮುಳುಗಿ, ಬರೀ ತನ್ನೊಳಗಿನ ಆತ್ಮ ಒಂದೇ ಅಲ್ಲ, ತನ್ನೊಳಗಿನ ಆತ್ಮದ ದರ್ಶನ ಮಾಡ್ಕೊಂಡ್ರೆ ರಜೋಗುಣ. ತನ್ನೊಳಗಷ್ಟೇ ಆತ್ಮ ಅದ, ಮಂದಿ ಒಳಗೆ ಆತ್ಮ ಇಲ್ಲ, ಎಲ್ಲರೊಳಗೂ ಅದೇ ಆತ್ಮ ಅದ. ಎಲ್ಲಾ ವಸ್ತುಗಳಲ್ಲಿ ಸಕಲ ಅದೇನ್ ಶಬ್ದ ಬಳಸ್ತಾರಲ್ಲ, ಅಣು ರೇಣು ತೃಣ ಕಾಷ್ಟ ಸಚರ ಆಚಾರ ಎಲ್ಲದರೊಳಗ ಮತ್ತ ಅದೆಲ್ಲದರ ಹೊರಗ ಏನು ತುಂಬಿ ತುಳುತ್ತದಲ್ಲ ಆ ಚೇತನ. ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾತ್ವಿಕರಾಗಿ ಮನಸ್ಸಮಾಧಿಯ ನೇದಿಯ ಚಿನ್ಮಯರನು ಆರನು ಕಾಣೆನು. ಅಂತವ್ರು ಯಾರು ಇಲ್ಲದಂಗ ಆದ. ಇನ್ನೂ ಅವ್ರಿಗೆ 770 ಮಂದಿ ಶರಣರು, 1,96,000 ಜಂಗಮರು, ಇದೇ ದೊಡ್ಡದಂತ ಹೇಳ್ಕೊತ ಕೇಳ್ಕೊತ ಕುಂತೀವಿ. ಆದ್ರೆ ಅವ್ರಿಗೇನದ, ಇಲ್ಲಿಗೆ ನಿಲ್ಲಲ್ಲ, ಇನ್ನ ದೊಡ್ಡ ಪ್ರಮಾಣ ಬೆಳೆಸಬೇಕು, ಇನ್ನ ದೊಡ್ಡದಾಗಬೇಕು, ಇನ್ನ ದೊಡ್ಡ ಪ್ರಮಾಣದಾಗ ಅದರೊಳಗೆ ಮುಣಗಬೇಕು. ಇದಕ್ಕೆ ಚಿನ್ಮಯ ಚಿನ್ಮಯ ಅಂತಾರ. ಸದಾ ಕಾಲ ಅದರಾಗೆ ಮುಳುಗಿರೋದು ಚಿನ್ಮಯ. ಒಂದು ಚೂರು ಲೌಕಿಕ ಭೋಗದೊಳಗಿನ ಆಸಕ್ತಿ ಕಡಿಮೆ ಆಗ್ತಾ ಇಲ್ಲ, ಒಂದ್ ಚೂರು ಆಧ್ಯಾತ್ಮಿಕ ಸಾಧನೆಯ ಮಟ್ಟ ಮೇಲಾಗ್ತಾ ಇಲ್ಲ. ಸುಮ್ಮ ಕೂತು ಮಾತಾಡಿದ್ದು, ಹೇಳಿದ್ದೇ ಹೇಳಿದ್ದು, ಕೇಳಿದ್ದೇ ಕೇಳಿದ್ದು, ಓದಿದ್ದು, ಬರೆದದ್ದೇ ಬರೆದದ್ದು. ಒಳಗ ತನ್ನೊಳಗ ತಾನು ಆಲೋಚನೆ ಮಾಡಿ ತನ್ನ ಸ್ವಾನುಭಾವದ ಒಂದು ಅಮೃತದ ಬಿಂದುವಿನ ಮುಂದೆ ಇವೆಲ್ಲ ಮಾಡ್ಲಕತ್ತಿದ್ದು ಸರ್ಕಸ್ ಏನದ, ಇದೆಲ್ಲ ಬಹಳ ಸಣ್ಣದು. ಸ್ವಾನುಭಾವದ ಒಂದು ಹನಿ ಅಮೃತದ ಬಿಂದು ಉತ್ಪನ್ನ ಆಗಬೇಕು. ಅದು ಆದಾಗೇ ಏನಾಗ್ತದಂತಂದ್ರೆ ಈ ಒಂದು ಸಾಧನೆ ಮಾಡಿದ್ದು ಸಾರ್ಥಕ ಆಗ್ತದ. ಅದಕ್ಕೆ ಬಹಳ ಮಂದಿ ಬಹಳ ತಲೆಯಾಗ ಬಹಳ ತುಂಬಿಕೊಂಡಾರ, ನಾವು ಅದು ಅದೀವಿ ಇದು ಅದೀವಿ ಅಂತೇಳಿ.
ಏನಿದ್ರು ಸಹಿತ ಅದೆಲ್ಲ ಅವನ ಮುಂದೆ ಏನೂ ಅಲ್ಲ. ಇತರ ದಡ್ಡ ಜೀವಿಗಳ ಮುಂದ ಪಂಡಿತನಾಗಿ ಕಾಣಬಹುದೇ ಹೊರತು ಆ ಸಚ್ಚಿದಾನಂದನ ಮುಂದೆ ಇವೆಲ್ಲ ಏನು ಅಲ್ಲ. ಏನಿದ್ರು ಅವ ಇನ್ನ ಮೇಲೆ ಅದನ್ನ, ಇನ್ನ ಮೇಲೆ ಅದನ್ನ, ಇನ್ನ ಮೇಲೆ ಅದ. ನೋಡ್ರಿ, ಎಲ್ಲರಿಗೆ ಕಟ್ಟಾಗಿ ಹೊಡೆದ್ಬಿಟ್ಟಾರ ಈ ವಚನದಲ್ಲಿ. ಪರೇಶಾನ್ ಮಾಡ್ತದಿಲ್ಲ ಇದು ವಚನ. ಮಹಾನುಭಾವರು ಏನೆಲ್ಲ ತಿಳ್ಕೊಂಡ್ರ ಶರಣನ, ನಿಮ್ಮ ಶರಣನ ಎಡಗಾಲ ಚಮ್ಮಾವುಗೆಗೆ ಇಡೀ ಪೃಥ್ವಿ ಸರಿವಾರದಯ್ಯ ಕೂಡಲ ಸಂಗಮ ದೇವ ಅಂತ ಶರಣ ಶರಣ ಅಂತೇಳಕ್ಕೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಓಡಾಡೋರು, ಮತ್ತೆಂತವ್ರು ರೋಡಿನ ಮೇಲೆ ಪ್ರತಿಭಟನೆ ಮಾಡೋರು, ಇವರು ಇಲ್ಲಿ ಇವ್ರೇನ್ ಹೇಳಕತ್ತಾರ, ಸಾತ್ವಿಕರಾಗಿ ಮನಸ್ಸಮಾಧಿ ಹೊಂದವರು ಕೂಡಲ ಚನ್ನ ಸಂಗಯನಲ್ಲಿ ಸಾತ್ವಿಕರಾಗಿ ಮನಸ್ಸಮಾಧಿ ಹೊಂದಿದಂತ ನಿಜ ಶರಣರು ಎಲ್ಲಿ? ಅವನ ಹೆಸರು ಹೇಳಿ ಹೊಟ್ಟಿ ತುಂಬಿಸಿಕೊಳ್ಳೋರು ಇವರೆಲ್ಲಿ, ಅವರೆಲ್ಲಿ? ರಸ್ತೆ ಮೇಲೆ ಪ್ರತಿಭಟನೆ ಮಾಡೋರು, ಪೊಲೀಸ್ ಸ್ಟೇಷನ್ ಕೋರ್ಟ ತಿರುಗಾಡೋರು, ಇವರೆಲ್ಲ ಯಾವ ಲೆಕ್ಕ? ಇದು ಅಲ್ಲಿ ಯಾವ ಅವಶ್ಯಕತೆ ಆದ? ಇವರು ಮಾಡ್ಲಕತ್ತಿದ್ದು ಏನು? ಅದಕ್ಕೆ ಏನಾರ ಸಂಬಂಧ ಆದ ಏನು? ಒಳಗೆ ಮಾಡ್ಕೊಳ್ಳೋ ಸಾಧನೆ ಸುಮ್ಮ ಕೂತು ಒಳಗೆ ನಿಮ್ಮ ಸಾಧನೆ ನೀವು ಮಾಡ್ಕೋರಿ ಅಂತ ಶರಣರ ದಾರಿ ತೋರಿಸಿದ್ರ ಇವ್ರು ಏನ್ ಸಾಧನೆ ಮಾಡ್ಲಕತ್ತಾರ? ಹೊರಗೆ ಸಾಧನೆ ಮಾಡ್ಲಕತ್ತಾರ. ದಾರಿ ತಾವು ತಪ್ಪಾರ, ಜನರಿಗೂ ದಾರಿ ತಪ್ಪಿಸ್ಲಕತ್ತಾರ. ಅವ್ರನ್ನ ದೊಡ್ಡವ್ರ ಅಂತ ಹೇಳಕ್ಕೆ ನಮ್ಮಂತವ್ರು ಬೆನ್ನತ್ತಿ ಜೀವನ ಹಾಳು ಮಾಡ್ಕೊಳಕತ್ತ. ಹೀಗಾಗಿ ಇದೇನು ಏನಾರ ಅನ್ನಿಸ್ಲಕತ್ತದ ನಿಮ್ಮ ಅಭಿಪ್ರಾಯದಲ್ಲಿ? ವಾಕ್ಯ ಎಲ್ಲ ಬಿಟ್ಟು ಕೊನೆಯ ವಾಕ್ಯ ಸಾತ್ವಿಕರಾಗಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ, ಅಖಂಡ ಬ್ರಹ್ಮ, ಅಖಂಡ ಶಿವ, ಅಖಂಡ ಚೇತನ, ಅಖಂಡ ಸಚ್ಚಿದಾನಂದನ ಒಂದು ಸ್ವರೂಪದಲ್ಲಿ ಇದ್ದು ಆ ಸ್ವರೂಪದ ಬಗ್ಗೆ ಮಾತಾಡ್ತೀವಿ. ಆ ಸ್ವರೂಪದ ಬಗ್ಗೆ ಪರಿಚಯ ಆಗ್ಯದ. ಆದ್ರ ಆ ಸ್ವರೂಪದೊಳಗ ಸಮಾಧಿ ಹೊಂದಂತದ್ದು ಏನಾರ ಪ್ರಯತ್ನ ಮಾಡಿವೇನು? ಆ ಸ್ವರೂಪದ ಸಮಾಧಿ ಹೊಂದಿ ಬಾಹ್ಯ ಭಾವನೆಗಳು, ಬಾಹ್ಯ ವಾಸನೆಗಳು ಕಳ್ಕೊಂಡು ಒಂದು ತಾಸು, ಅರ್ಧ ತಾಸು, ಒಂದು ನಿಮಿಷ, ಅರ್ಧ ನಿಮಿಷ ಆದ್ರೂ ಅದ್ರೊಳಗೆ ಸಮಾಧಿ ಹೊಂದೋದಕ್ಕೆ ಏನಾರ ಪ್ರಯತ್ನ ಮಾಡಿವೇನು? ಇದು ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಂಡು ಸಮಾಧಿ ಒಳಗೆ ಮುಣಗ್ಬೇಕಂದ ಕೂಡ್ಲೇನೆ ಎಲ್ಲರೇ ಕೈಕಾಲು ಮಾರಿ ತೊಳ್ಕೊಂಡು ಇವತ್ತು ಹಚ್ಕೊಂಡು ಎಲ್ಲೋ ಒಂದು ಮೂಲೆಯಾಗ ಗಪ್ಪ ಕಣ್ಣು ಮುಚ್ಕೊಂಡು ಕುಂದ್ರದಲ್ಲ. ಯಾವುದೇ ವ್ಯವಹಾರ ಮಾಡ್ತಾ ಇರ್ಬೇಕಾದ್ರ ಆ ವ್ಯವಹಾರದಲ್ಲಿ ಆ ಬ್ರಹ್ಮನನ್ನ ಎದುರಿಗಿದ್ದವನಿಗೆ ಮತ್ತೆ ತಾನು ಒಂದೇ ಭಾವ ತಾಳಿದಂತ ಒಂದು ಸಮಾಧಿ ಹೊಂದಂತ ಪ್ರಯತ್ನ ನಡೆದದೇನು? ಸಮಾಧಿ ವ್ಯಾವಹಾರಿಕ ಬದುಕಿನಿಂದ ಮೇಲೆ ಪಾರಮಾರ್ಥಿಕ ಬದುಕಿಗೆ ಹೋಗಿ ಆ ಪಾರಮಾರ್ಥಿಕ ಬದುಕಿನಲ್ಲಿ ಸಮಾಧಿ ಹೊಂದುವಂತ ಪ್ರಯತ್ನ ನಡೆದದೇನು ಅಂತೇಳಿ ನಾನು ನಿಮಗ್ ಕೇಳೋದಲ್ಲ. ನೀವು ನಿಮ್ಮ ಮನಸ್ಸಿಗೆ ಕೇಳ್ಕೊಂಡು ಆ ಸಮಾಧಿ ಒಳಗೆ ಮುಳುಗಂತ ಕೆಲಸ ಆಗುತ್ತೆ. ಪ್ರತಿನಿತ್ಯ ಬೆಳಿಗ್ಗೆಯಿಂದ ಸಂಜೆ ತನಕ, ರಾತ್ರಿ ಮಲ್ಕೊಂಡ ಮೇಲೆ ಮುಂಜಾನೆ ತನಕ ಎಲ್ಲ ಕಾಲದಲ್ಲಿ ಸಮಾಧಿ ಒಳಗೆ ಇರಬೇಕು.
ಉಳಿದು ಎಲ್ಲ ಹೆಂಗ್ ನಡಿಬೇಕಂದ್ರ ನೀವು ಸಮಾಧಿ ಒಳಗೆ ಹೋಗಿ ತಾನೇ ಎಲ್ಲ ನಡೀತು. ಸಮಾಧಿ ಒಳಗೆ ಇದ್ದು ಮಾಡಿ ಏನೇನ್ ಮಾಡ್ಬೇಕತ್ತೀರಿ ಸಮಾಧಿ ಜೊತೆಗೆ ಮಾಡೋದು. ಮನಸ್ಸು ಅದು ಬಿಟ್ಟು ಯಾಕಡೆ ಅಲ್ಲಾಡಬಾರ್ದು. ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ ನಿನ್ನನ್ನ ಅಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲ ಸಂಗಮ ದೇವ. ಇದೇ ಸಮಾಧಿ. ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲ ಸಂಗಮ ದೇವ. ಜಾಗೃತ ಅವಸ್ಥೆನೇ ಸ್ವಪ್ನಾವಸ್ಥೆಯ ಫೌಂಡೇಶನ್. ಸ್ವಪ್ನಾವಸ್ಥೆನೇ ಸುಷುಪ್ತಿ ಅವಸ್ಥೆಯ ಫೌಂಡೇಶನ್. ಸುಷುಪ್ತಿ ಅವಸ್ಥೆನೇ ಜಾಗೃತ ಅವಸ್ಥೆಗೆ ಫೌಂಡೇಶನ್. ಫೌಂಡೇಶನ್ದಾಗ ನೀವು ಏನ್ ಮಾಡ್ತೀರಿ ಅದರದೇ ಮುಂದಿನ ಭಾಗ ಕಂಟಿನ್ಯೂ ಆಗ್ತದೆ. ಜಾಗೃತ ಅವಸ್ಥೆ ಒಳಗ ಲೌಕಿಕ ವ್ಯವಹಾರಗಳಿಂದ ತುಂಬಿದ್ದಕ್ಕ ಕನಸಿನಾಗನು ಲೌಕಿಕ ವ್ಯವಹಾರಗಳೇ ಬರ್ತಾವ. ಮಲ್ಕೊಂಡು ನಿದ್ದೆ ಮಾಡ್ಬೇಕಂದ್ರೂ ಲೌಕಿಕ ವ್ಯವಹಾರಗಳ ಕಾಡ್ತಿರ್ತಾವ. ಮತ್ತ ಅದರದೇ ಚಿಂತೆ ಮಾಡಿ ಮುಂಜಾನೆ ಎದ್ಮೇಲೆ ಮತ್ತೆ ಲೌಕಿಕ ವ್ಯವಹಾರದಾಗೆ ಇರ್ತೀವಿ. ನಾವು ಜಾಗೃತ ಅವಸ್ಥೆ ಒಳಗ ಸಮಾಧಿ ಒಳಗಿದ್ದೇವೆ ಅಂತಂದ್ರ ಸ್ವಪ್ನದಾಗನೂ ಸಮಾಧಿ, ಸುಷುಪ್ತಿ ಒಳಗೂ ಸಮಾಧಿ. ಸಾಧನೆ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ನೀವು ಸಮಾಧಿ ಒಳಗೆ ಇಲ್ಲ ಅಂತೀರೇನು? ಹಗಲು ರಾತ್ರಿ ನಿಮ್ಗೆ ಯಾವ ಕೆಲವೊಂದು ಚಿಂತೆಗಳು, ಭಯಗಳು, ದುಃಖಗಳು ಹಗಲು ರಾತ್ರಿ ಹೌದ್ರ ಕಾಡಾಟದಾಗ ಸಮಾಧಿ ಹೊಂದಿರ ಇಲ್ಲ ನೀವು? ಹಗಲು ರಾತ್ರಿ ಹೌದ್ರಾಗ ಸಮಾಧಿ ಹೊಂದಿರ ಇಲ್ಲ? ಚಿಂತೆ, ಭಯ, ದುಃಖ ಇವು ಏನದವ ಇವುದ್ರಾಗ ಮುಳುಗಿರ ಇಲ್ಲ? ಹಗಲು ರಾತ್ರಿ ಸಂಸಾರದಾಗ ಸಮಾಧಿ ಹೊಂದಿರ ಇಲ್ಲ? ಇದ್ರೊಳಗೆ ಸಮಾಧಿ ಹೊಂದಿರಲ್ಲ. ಆ ಪ್ಲಗ್ ಕಿತ್ತಿ ಪರಮಾನಂದದೊಳಗೆ ಸಮಾಧಿ ಹೊಂದ್ರಿ. ಪ್ಲಗ್ ಅದು ಕಿತ್ತಿ ಈ ಕಡೆ ಚುಚ್ಚ್ರಿ ಅಷ್ಟೇ. ಆ ಕಡೆ ಪ್ಲಗ್ ಕಿತ್ತಿ ಈ ಕಡೆ ಚುಚ್ಚ್ರಿ, ಇದ್ರಾಗ ಚುಚ್ಚ್ರಿ, ಪರಮಾನಂದದಾಗ ಚುಚ್ಚ್ರಿ. ಹೆಂಗ ದುಃಖ, ಚಿಂತೆ, ಭಯದೊಳಗೆ ಸಮಾಧಿ ಹೊಂದಿರಿ. ಸಮಾಧಿ ಇಲ್ಲ ಅಂತಲ್ಲ, ಬಹಳ ದೊಡ್ಡ ಸಮಾಧಿ ಹೊಂದಿರಿ. 70 ವರ್ಷ 80 ವರ್ಷಲಿಂದ ಬರೀ ಅದೇ ಸಮಾಧಿ. ಸಾಲಿ ಕಲ್ತೀವಿ, ಸಾಲಿ ಹತ್ತಲಿಲ್ಲ, ವಿದ್ಯೆ ಹತ್ತಲಿಲ್ಲ, ಏಟೋ ಒಂದಿಟ್ಟು ಅರ್ಧಮರ್ಧ ಓದಿವಿ, ಆಯ್ತು ಏನೋ ಒಂದ್ ನೌಕರಿ ಸಿಕ್ಕದ, ರೊಕ್ಕ ಬತ್ತು, ಇನ್ಕ್ರಿಮೆಂಟ್ ಆಯ್ತು, ಕೆಲವೊಬ್ರು ಶಾಣ್ಯರ್ PhD ಮಾಡಿದ್ರು. ಎಡಕ ಬಲ್ಕ ಯಾವುದೇ ಒಂದು ಸಾನ್ನಿಧ್ಯಕ್ಕಾದ್ರೆ PhD ಆದವ್ರು ಕೂತಿರ್ತಾರ ನಮ್ಮ ಸಂಗಟ. ಅವ್ರಿಗೆ ಹೇಳ್ತೀವಿ, ನೀವೇನ್ ಈ ಜನ್ಮ PhD ಮಾಡಿ ಬಂದಿರಿ, ಮುಂದಿನ ಜನ್ಮಕ್ಕೆ ನೀವೇನ್ PhD ಇರಲ್ಲ, ನೀವು ಮತ್ತ LKGಗೆ ಓದ್ತೀರಿ. ನಾವು ಯಾವ ಸ್ಥಳಕ್ಕೆ ಹೋಗಿ ಭಕ್ತ ಸ್ಥಳ, ಮಹೇಶ ಸ್ಥಳ, ಚರಣ ಸ್ಥಳ ಏನದವ, ಯಾವ ಸ್ಥಳದಾಗ ಇರ್ತೀವಿ ಆ ಸ್ಥಳದವರಾಗೆ ಮತ್ತೆ ಹುಟ್ಟಿ ಬರ್ತೀವಿ. ಮತ್ತ ಅದ್ರ ಮುಂದಿನ ಸ್ಥಳ ಸಾಧನೆ ಮಾಡ್ಲಕ್ ಹೋಗ್ತೀವಿ. ಆಧ್ಯಾತ್ಮ ಸಾಧನೆ ಏನೆಲ್ಲ ಮಾಡಿದವರು ಸಾಧಕರದಾರ, ಶ್ರೀಮಂತರದಾರ, PhD ಮಾಡಿದವರು, ಶಿಕ್ಷಣದಾಗ ಭಾರಿ ಅಭಿವೃದ್ಧಿ ಮಾಡಿದವರು ಅದಾರ, ರೊಕ್ಕ ರೂಪಾಯಿ ಸಂಸಾರದಾಗ ಅಭಿವೃದ್ಧಿ ಮಾಡಿದವರು ಅದಾರ, ಬೇಕಾದದಾರ. ನಂಬರ್ ಟಾಪ್ ಅವ್ರಕ್ಕಿಂತ ದೊಡ್ಡವ್ರು ಯಾರು ಇಲ್ಲ, ಅಂತ ಸಾಧನೆ ಮಾಡಿದವರು ಅದಾರ. ಏನ್ ಸಾಧನೆ ಮಾಡಿದ್ರು ಅವ್ರ ಸಮಾಧಿ ಏನದ? ವ್ಯಾವಹಾರಿಕ ಸಮಾಧಿ. PhD ಎದಕ್ ಮಾಡ್ಯಾರ? ಪ್ರಮೋಷನ್ ಆಗೋದಕ್ಕೆ. PhD ಎದಕ್ ಮಾಡ್ಯಾರ? ಪ್ರಿನ್ಸಿಪಾಲ್ ಆಗೋದಕ್ಕೆ. ಆ ವಿಷಯ, ಯಾವ ವಿಷಯದ ಬಗ್ಗೆ ನಾ PhD ಮಾಡೀನಿ ಆ ವಿಷಯವನ್ನ ಹಿಂದಿನವರು ಎಲ್ಲಿ ತಂದು ನಿಂದಿರ್ಸ್ಯಾರ, ಅದರ ಮುಂದಿನ ಭಾಗ ನಾನು ಬೆಳೆಸಿ ಈ ಜಗತ್ತಿಗೆ ಏನಾರ ಉಪಕಾರ ಮಾಡ್ಬೇಕನ್ನಂಥದ್ದು ಯಾವ್ದಾರ PhD ಮಾಡೋದವನ್ ತಲೆಗದ ಏನ್ ನೋಡ್ರಿ. ಇಲ್ಲಿ ತನಕ ಯಾವುದೋ ಒಂದು ವಿಷಯದಾಗ ಮಾಡಿರ್ತಾರೆ ಇಲ್ಲ PhD.
ಆ ವಿಷಯವನ್ನ ಇಲ್ಲಿ ತನಕ ಸಂಶೋಧನೆ ಮಾಡಿ ಏನ್ ಮಾಡಿದ್ರು, ಹಿಂದಿನ ಹಿರಿಯರು ಈ ವಿಷಯವನ್ನ ಇಲ್ಲಿ ತನಕ ತಂದು ನಿಲ್ಲಿಸ್ಯಾರ. ಇದರ ಮುಂದಿನ ಭಾಗ ನಾನು ಡೆವಲಪ್ ಮಾಡಿ ಜಗತ್ತಿಗೆ ಉಪಕಾರ ಆಗಂತ ಕೆಲಸನ ಮಾಡಬೇಕು ಅಂತೇನಿಲ್ಲ. PhD ಅಲ್ಲಿ ಮ್ಯಾಲ್ ಕೂತು ಕೊಡ ಒಬ್ಬ PhD, ತಗೊಳ್ಳೋ ಒಬ್ಬ PhD. ಅದು ತಗೊಂಡಕ್ಕೆ ಏನ್ ಮಾಡಿದ್ರು, ಪಗಾರ ಹೆಚ್ಚು ಮಾಡ್ಕೊಂಡ್ರು. ಒಂದು 5,000 10,000 ಪಗಾರ ಜಾಸ್ತಿ ಆಯ್ತು. ಒಂದು ಹುದ್ದೆ ಹೆಚ್ಚಾಯ್ತು. ಪ್ರೊಫೆಸರ್ ಇದ್ದ ಪ್ರಿನ್ಸಿಪಾಲ್ ಆಗಿ ಕುಂತ ಆಯ್ತು. ಮುಂದೆ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಡೆವಲಪ್ ಮಾಡ್ಬೇಕಲ್ಲ, ಆಯ್ತು. ಅದು ಬಿಟ್ರು PhD ಆದವನಿಗೆ ಒಂದು 5 ವರ್ಷ ಸರ್ವಿಸ್ ಜಾಸ್ತಿ, ಅವನಿಗೆ ಒಂದಿಟ್ಟು ಮರ್ಯಾದೆ ಜಾಸ್ತಿ. ಅವನು ಎಲ್ಲ ಸರ್ವೀಸು, ಅವನ ರೊಕ್ಕ, ಅವನ ಮರ್ಯಾದೆ, ಅದೆಲ್ಲನೂ ನಮ್ಮ ಶರಣರ ಎಡಗಾಲ ಚಮ್ಮಾವುಗೆಗೆ ಸರಿಬಾರದಯ್ಯ. ಇಡೀ ಪೃಥ್ವಿ ಸರಿಬಾರದಯ್ಯ. ಅದಕ್ಕೊಂದು ದೊಡ್ಡ ಘನತೆ, ಒಂದು ದೊಡ್ಡ ಗೌರವ. ಶರಣರ ಮುಂದೆ ಅವೆಲ್ಲ ಏನು ಅಲ್ಲ. ಎಲ್ಲ ಅನುಭವ ಏನದ, ದುಃಖದ ಅನುಭವದಲ್ಲಿ ಮುಳುಗಿವಿ, ಚಿಂತೆಯ ಅನುಭವದಲ್ಲಿ ಮುಳುಗಿವಿ, ಭಯದ ಅನುಭವದಲ್ಲಿ ಮುಳುಗಿವಿ. ನಾಳೆಗೆ ಹೆಂಗದೋ ಏನೋ ಅಂತೇಳಿ ಈ ಅನುಭವಗಳನ್ನು ಸಾಕು ಮಾಡಿ ಅವು ಬಿಟ್ಟರೆ ಸಾಕು. ಅನುಭವನೆ ಅದ, ಅವು ಬಿಡ್ಬೇಕಷ್ಟೇ, ಅವು ತ್ಯಾಗ ಮಾಡಬೇಕು. ಅನುಭಾವನೆ ಅದ, ಅನುಭಾವದೊಳಗೆ ಅದಿರಿ ನೀವು. ಅನುಭವ ಅಂದ್ರೆ ಮತ್ತೊಂದು ಏನೋ ಮಾಡ್ಬೇಕಂತೇನಿಲ್ಲ. ಅನುಭವ ಅಂದ್ರೆ ಮತ್ತಿನ ಒಂದು ಏನೋ ಮಾಡ್ಬೇಕಂತಿಲ್ಲ. ಅನುಭಾವಿಗಳಾಗಬೇಕಂದ್ರೆ ಮತ್ತೇನೋ ಆಗ್ಬೇಕಂತಿಲ್ಲ. ನೀವು ಅನುಭಾವಿಗಳೇ ಅದಿರಿ. ಘಂಟಾಘೋಷವಾಗಿ ಹೇಳ್ತೀನಿ, ಪ್ರತಿಯೊಂದು ಜೀವಿನೂ ಅನುಭಾವಿನೇ ಅದ. ಆ ಅನುಭವದೊಳಗೆ ಏನಾಗ್ಯದಂದ್ರೆ ಅನುಭವಗಳು ಬಂದು ಹೊಕ್ಕೊಂಡು ಅನುಭವಕ್ಕೆ ಅಡ್ಡಿ ಮಾಡ್ಯಾವ. ಇದು ತಿಳ್ಕೊರಿ ಸ್ವಲ್ಪ ಸೂತ್ರ. ಅನುಭವಗಳು ಹೊಕ್ಕೊಂಡು ಅನುಭವಕ್ಕೆ ಅಡ್ಡಿ ಮಾಡ್ಯಾವ. ಅನುಭವ ತಿಳಿಲಾರ್ದಂಗೆ ಮಾಡಿಟ್ಟಾವ ಅವಿದ್ಯೆ ಮತ್ತು ಮಾಯೆಗಳು. ಈಗ ಏನ್ ಮಾಡ್ತೀರಿ ಗೊತ್ತಾ, ಕಸ ಬಳಿಲಕತ್ತೀನಿ, ಸ್ವಚ್ಛ ಮಾಡ್ಲಕತ್ತೀನಿ ಅಂತೀರಿ, ಮನಿ ಸ್ವಚ್ಛ ಮಾಡ್ಲಕತ್ತೀನಿ ಅಂತೀರಿ. ಮನಿ ಸ್ವಚ್ಛ ಮಾಡ್ಲಿಕತ್ತೀನಿ. ಮನಿ ಸ್ವಚ್ಛ ಮಾಡ್ಲಕತ್ತೀನಿ ಅಂದ್ರೆ ಏನಾಗ್ಯದ ಅದಕ್ಕ? ಮನಿ ಸ್ವಚ್ಛ ಮಾಡ್ಲಕತ್ತೀನಿ ಅಂದ್ರೆ ಏನಾಗ್ಯದ? ಮನಿಗೆ ಸ್ವಚ್ಛನೆ ಆದ ಇಲ್ಲ? ಅಲ್ಲಿ ಇಲ್ಲಿ ಒಂದಿಟ್ಟು ಕಸ ಬಿದ್ದದಷ್ಟೇ. ಗಾಡಿಗೆ ಒಂದಿಟ್ಟು ಜೀಡಿ ಕಟ್ಟ್ಯದ ಛತ್ತನಾಗ, ಅಲ್ಲಿ ಇಲ್ಲಿ ನೆಲದ ಮೇಲೆ ಒಂದಿಟ್ಟು ಧೂಳು ಬಿದ್ದದ. ನಾವು ಒಂದಿಟ್ಟು ಹಾಕಿ ತಾನೇ ಒಂದಿಟ್ಟು ಬಿದ್ದವು. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಅಲ್ಲಿದು ಕಸ ಬಳಿಬೇಕಷ್ಟೇ. ಕಸ ಬಳದ್ರೆ ಅದು ಸ್ವಚ್ಛನೇ ಅದ, ಸ್ವಚ್ಛನೇ ಅದ. ದೇವರಾಣಿಯಾಗಿ ಹೇಳ್ತೀನಿ, ನೀವೆಲ್ಲರೂ ಅನುಭಾವಿಗಳೇ ಅದೇ. ನಿಮ್ಮ ಮನೆ ಸ್ವಚ್ಛನೇ ಆದ. ಆ ಸ್ವಚ್ಛತೆಯನ್ನ ಗೊತ್ತಾಗ್ಲಾರ್ದಂಗ ಮಾಡಿದ್ಯಾವುದು? ಆ ಕಸ. ಸುಮ್ಮನೆ ಆ ಕಸ ಬಳದು ಚೆಲ್ಲಿದ್ರೆ ಅಂದ್ರೆ ಅಲ್ಲಿ ಸ್ವಚ್ಛನೇ ಆದ. ಅದಕ್ಕ ನನ್ನ ಆನಂದಕ್ಕ ಅಡ್ಡಿಯಾದಂತ ಭಯಗಳು ಯಾವುವು? ನನ್ನ ಆನಂದಕ್ಕ ಅಡ್ಡಿಯಾದ ದುಃಖ ಯಾವುದು? ನನ್ನ ಆನಂದಕ್ಕೆ ಅಡ್ಡಿಯಾಗ್ತಾ ಇರುವಂತ ಚಿಂತೆಗಳು ಯಾವುವು? ನನ್ನ ಆನಂದಕ್ಕೆ ಅಡ್ಡಿ ಮಾಡ್ತಾ ಇರೋ ಜೀವರುಗಳು ಯಾರು? ಇವೆಲ್ಲನೂ ನಾವು ತಿಳ್ಕೊಂಡು ಏನಾಗಬೇಕು? ಅವುಗಳನ್ನ ತ್ಯಾಗ ಮಾಡಬೇಕು. ಕಸ ಬಳಸ ಹೆಂಗ್ ಚಲ್ತಿರಲ್ಲ ಹಂಗ ಅವುಗಳನ್ನ ತ್ಯಾಗ ಮಾಡಬೇಕು. ತ್ಯಾಗ ಮಾಡಬೇಕು ಅಂತಂದ್ರ ಅವುದ್ರ ಬಗ್ಗೆ ಮನಸ್ಸಿನೊಳಗ ಯಾವುದೇ ಫೀಲಿಂಗ್ ಇಟ್ಕೋಬಾರ್ದು.
ಮನುಷ್ಯನಾಗ ಅವ್ರ ಬಗ್ಗೆ ಇದ್ರಿರ್ಲಿ ಮನಸ್ಸು ಅವ್ರ ಬಗ್ಗೆ ಫೀಲ್ ಮಾಡ್ಕೊಳ್ಳಾರ್ದಂಗ ಅವ್ರ ಬಗ್ಗೆ ಮುಕ್ತ ಆಗಿರ್ಬೇಕು. ಅವ್ರ ಬಗ್ಗೆ ಮುಕ್ತವಾಗಿರ್ಬೇಕು. ಒಬ್ಬ ಸಸ್ಯಶಾಸ್ತ್ರಜ್ಞ ಯಾವ ಮಟ್ಟಿನ ಶಾಸ್ತ್ರಜ್ಞ ಅಂದ್ರ ಅವ ಹಿಂಗ್ ರೋಡ್ ಹಿಡ್ಕೊಂಡು ಹೋಗ್ಲಕತ್ತಿದ್ನಂದ್ರ ಪ್ರತಿಯೊಂದು ಗಿಡ ಮರಗಳು ಹುಲ್ಲು ಕಡ್ಡಿ ಸಹಿತ ಅವನ ಸಂಗಟ್ ಮಾತಾಡ್ತಿದ್ದು ಅಂತ. ಅವನ ಮೇಲೆ ಅಷ್ಟ ಆಕರ್ಷಣೆ. ಅವನ ಹತ್ರ ಸಸ್ಯಗಳಿಗೆ ಮಾತಾಡಿಸಂತ ಒಂದು ಭಾಷೆ ಇತ್ತು. ಅವ ಅವ್ರ ಸಂಗಟ್ ಮಾತಾಡ್ತಿದ್ನಂತ. ಹಿಂಗೆ ಹೋಗ್ತಾ ಹೋಗ್ತಾ ಒಂದು ಮುಳ್ಳು ಕಂಟಿ ಕಾಣಿಸ್ತು. ದೊಡ್ಡ ಮುಳ್ಳು ಕಂಟಿ, ಇಲ್ಲಿ ಹಿಡಿದು ಅಲ್ಲಿ ತನಕ ಮುಳ್ಳು ಕಂಟಿ. ಆ ಮುಳ್ಳು ಕಂಟಿ ಒಳಗ ಹಿಂಗ ಹಣಿಕೆ ಹಾಕಿ ನೋಡ್ದ, ಏನೋ ಟೊಳ್ಳು ಇದ್ದಂಗಿತ್ತು. ಆ ಟೊಳ್ಳಿನೊಳಗ ಏನದ, ಒಂದು ಸಣ್ಣ ಹೂವಿನ ಗಿಡ. ಆ ಹೂವಿನ ಗಿಡದಾಗ ಒಂದು 4 ಹೂವುಗಳು. ಗಾಬರಿ ಅದ. ಆ ಗಿಡ ಇವನಿಗೆ ನೋಡಿ ನಗ್ಲಕತ್ತದ, ಇವ ನೋಡಿ ಅದಕ್ಕೆ ನೋಡಿ ನಗ್ಲಕತ್ತಾನ, ಆಶ್ಚರ್ಯ ವ್ಯಕ್ತಪಡಿಸ್ಲಕತ್ತಾನ. ಏನಂತ, ಸುತ್ತಮುತ್ತ ಇಂಥ ಮುಳ್ಳಿನ ಗಿಡ ಅದ, ಈ ಮುಳ್ಳಿನ ಪೊದೆ ಒಳಗ ನೀನು ಗಿಡ ಆಗಿ ಹುಟ್ಟಿ ಏನ್ ಮಾಡಿದಿ, ಹೂವ ಬಿಟ್ಟಿದೆಯಲ್ಲ, ಇದು ನನಗೆ ಬಹಳ ಆಶ್ಚರ್ಯ. ಒಂದು ಚೂರು ಇದೆ ಯಾವಾಗಾರ ಮುಳ್ಳು ನಿನಗೆ ಟಚ್ ಆಯ್ತಂದ್ರೆ ನೀನು ಹರ್ಕೊಂಡು ಚಿಂದಿ ಆಗಿ ಹೋಗ್ತಿದಿ. ಅಂಥದ್ರಾಗ ನೀನು ಆನಂದವಾಗಿ ಹೂವ ಬಿಟ್ಟು ಅಷ್ಟ್ರಾಗೆ ನೀನು ಅಳ್ಳಾಡ್ತಲ್ಲ, ಇದು ನಿನ್ನ ನೋಡಿ ನನಗ ಬಹಳ ವಿಚಿತ್ರ ಅನ್ಸ್ಲಕತ್ತದ. ಇದು ಏನೇ ನಿನ್ನ ಸ್ಥಿತಿ, ಇದು ಏನೇ ನಿನ್ನ ಪರಿಸ್ಥಿತಿ. ಅದಕ್ಕದು ಹೂವಿನ ಗಿಡ ನಕ್ಕೋತ ಹೇಳ್ತತ್ತ, ಅಣ್ಣ ನನ್ನ ಸುತ್ತಮುತ್ತ ಇಂಥ ಮುಳ್ಳು ಕಡ್ಡಿ ಆದ ಅಂತೇಳಿ ನೀ ಹೇಳಿದ ಮೇಲೆ ಗೊತ್ತಾಗ್ಯದ ನೋಡ್ ನನಗ. ನೀ ಹೇಳಿದ ಮೇಲೆ ಇದು ಗೊತ್ತಾಗ್ಯದ. ಇಲ್ಲಿ ತನಕ ಇದು ನನಗ ಮುಳ್ಳು ಕಂಟಿನೇ ಅನಿಸಿಲ್ಲ ನನಗ. ನಾನು ಒಂದು ಬೀಜ ರೂಪದಲ್ಲಿದ್ದು ಮಣ್ಣನ್ನ ಸೇರಿದ ಮೇಲೆ ಒಂದು ಗಿಡ ಆಗದು. ಆ ಗಿಡ ಆಗಿ ಒಂದು 4 ಹೂವ ಬಿಟ್ಟು ಈ ಜಗತ್ತಿಗೆ ಒಂದಿಷ್ಟು ಸೌಂದರ್ಯ ಉಂಟು ಮಾಡಬೇಕು, ಒಂದಿಷ್ಟು ಮಕರಂದ ಉಂಟು ಮಾಡಬೇಕು, ಒಂದಿಷ್ಟು ಸುಗಂಧ ಉಂಟು ಮಾಡಬೇಕು ಅನ್ನಂತ ನನ್ನ ಸಾಧನೆ ಒಳಗ ನಾನು ಸಮಾಧಿ ಹೊಂದಿನಿ, ಸಾತ್ವಿಕ ಸಮಾಧಿ. ಆ ಸಮಾಧಿ ಒಳಗೆ ನಾನು ಮುಳುಗಿ ಬೇರೆ ಯಾವ ಮುಳ್ಳ ಕಂಟಿ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ಇವೆಲ್ಲ ಅದಾವತ್ತೇಳಿ ನನಗೆ ಗೊತ್ತೂ ಇದ್ದಿದ್ದಿಲ್ಲ. ನೀ ಹೇಳಿದ ಮೇಲೆ ಗೊತ್ತಾಯ್ತು ನೋಡಪ್ಪ ನನಗ. ನಿನ್ನ ಮಕ್ಕಳೆಂತವ, ನೀನೆಂತ, ನೀನು ಗಂಡ ಅಂತವನ, ನೀನೆಂತ, ನಿಮ್ಮ ಅಪ್ಪ ಅಂತವನ, ನೀನೆಂತ, ನಿಮ್ಮ ಮಕ್ಕಳ, ಹಿಂಗೆಲ್ಲ ಮಂದಿ ಅಂದಾಗ ನಮಗೆ ಗೊತ್ತಾಗಬೇಕೆ ಹೊರತು ನಮ್ಮೊಳಗೆ ನಾವು ಸಮಾಧಿ ಹೊಂದಿರಬೇಕು. ನಮ್ಮ ಕೆಲಸ ಆಧ್ಯಾತ್ಮ ಸಾಧನೆ, ಅದ್ರೊಳಗೆ ನಾವು ಮುಳುಗಿರ್ಬೇಕು. ಅದರಿಂದ ನಮಗೆ ಅಮೃತ ಉತ್ಪನ್ನ. ಗಂಡನ ಬಗ್ಗೆ ತಲೆ ಕೆಡಿಸ್ಕೊಂಡು ವಿಷ ಉತ್ಪನ್ನ ಮಾಡ್ಕೊಳ್ಳೋದು, ಹೆಂಡತಿ ಬಗ್ಗೆ ತಲೆ ಕೆಡಿಸ್ಕೊಂಡು ವಿಷ ಉತ್ಪನ್ನ ಮಾಡ್ಕೊಳ್ಳೋದು, ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಂಡು ವಿಷ ಉತ್ಪನ್ನ ಮಾಡ್ಕೊಳ್ಳೋದು, ತಂದೆ ತಾಯಿ ಬಗ್ಗೆ ತಲೆ ಕೆಡಿಸ್ಕೊಂಡು ವಿಷ ಉತ್ಪನ್ನ ಮಾಡ್ಕೊಳ್ಳೋದು, ರೊಕ್ಕ ರೂಪಾಯಿ ಆಸ್ತಿ ಬಗ್ಗೆ ತಲೆ ಕೆಡಿಸ್ಕೊಂಡು ವಿಷ ಉತ್ಪನ್ನ, ಅಧಿಕಾರ ಅಂತಸ್ತಿಗೆ ವಿಷ ಇವೆಲ್ಲ ವಿಷಜನ್ಯಗಳು. ಅವೆಲ್ಲ ವಿಷ ಉತ್ಪನ್ನ ಮಾಡಿಕೊಳ್ಳೋ ಕೆಲಸಕ್ಕ ಒಂದು ಲಿಮಿಟ್. ಸಂಸಾರ ಹಿಡಿದಿವಿ ಅಂದ್ರೆ ಒಂದು ಲಿಮಿಟ್ನಾಗ ಅದು ವಿಷ ಇರ್ಲ. ನೀಲಕಂಠನ ಕುತ್ತಿಗೆಗೆ ಇರ್ಲ, ಇಡೀ ಮೈ ತುಂಬ ಹರಿಯೋದು ಬೇಕಾಗಿಲ್ಲ, ಅಲ್ಲೇ ಇರ್ಲ. ಆದ್ರ ಗಂಟಲ್ದಾಗ ವಿಷ ಇಟ್ಕೊಂಡು ಕೂಡ ಅವ ತನ್ನ ಸಮಾಧಿ ಒಳಗೆ ತಾನು ಅದನ ಇಲ್ಲ. ಗಂಟಲ್ದಾಗ ವಿಷ ಇಟ್ಕೊಂಡು ಅವ ತನ್ನ ಸಮಾಧಿ ಒಳಗೆ ತಾನು ಅದನ ಅಲ್ಲ. ಆ ವಿಷ ಆದ ತೇಳಕೆ ನಾನು ಉರಿಲಕತ್ತದ ತೇಳಕೆ ಊರ್ ಮಂದಿಗೆಲ್ಲ ಒಯ್ಕೊಂಡು ಹೇಳಕತ್ತಾನೆ ನಾವು ಯೋಗಿ ಶಿವ. ಅವನ ಗಂಟಲ್ದಾಗ ವಿಷ ಅದ ಇಡೀ ಜಗತ್ತಿಗೆ ಗೊತ್ತದ. ತನ್ನ ಗಂಟಲ್ದಾಗ ವಿಷ ಅದ ತಾನಿಗೇ ಅದು ಅರಿವಿಲ್ದಂಗ ಅವ ಎಲ್ಲದನ ಸಾತ್ವಿಕ ಸಮಾಧಿ ಒಳಗದನ.
ಆ ಸಾಧನೆ ಮಾಡೋರು ಬೇಕಾಗ್ಯದ. ಅಂತ ಸಾಧಕರ ಒಂದು ಬೇಡಿಕೆ ಈ ವಚನದೊಳಗ ತೋರಿಸಿಕೊಡ್ಲಕತ್ತ. ಸಾತ್ವಿಕ ಸಮಾಧಿ, ಸಾತ್ವಿಕ ಸಮಾಧಿ. ಹೇಳಿದ ಶಬ್ದಗಳು ವರ್ಜಿ ಅನ್ಸ್ಬಹುದು, ತಿಳಿದೇ ಇರಬಹುದು, ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಂಥ ವಚನ ವಜ್ರ ಸಮಾನವಾದ ಕಠಿಣವಾದ ಭಾರವಾದ ವಚನಗಳು. ಇವುದ್ರ ಬಗ್ಗೆ ಚಿಂತನ ನಾವು ಹೊರಗ ಮಾಡಲಿಕ್ಕೆ ಬರುವಂತ ವಚನಗಳಲ್ಲಿವು. ಇವು ಒಳಗೆ ಮಾಡಿಕೊಳ್ಳೋ ವಚನಗಳಿವು. ಆದರೂ ನೀವೆಲ್ಲರೂ ತಿಳಿದವರಿದ್ದೀರಿ ಅನ್ನೋದಕ್ಕೆ ಇದನ್ನ ಪ್ರಯತ್ನ ಪಟ್ಟು ಹೊರಗೆ ಹೇಳೋದಕ್ಕೆ ಎಷ್ಟು ಸಾಧ್ಯ ಅದ ಅಷ್ಟು ಹೇಳ್ಬಹುದೇ ಹೊರತು ಸಮಾಧಿ ಬಗ್ಗೆ ಏನ್ ಹೇಳ್ಬೇಕ್ರಿ? ಏನ್ ಶಾಸ್ತ್ರ ಹೇಳ್ಬೇಕ ಸಮಾಧಿ ಬಗ್ಗೆ? ಹೇಳ್ಬೇಕೇನ್? ಏನ್ ಹೇಳಕ್ ಏನ್ ಹೇಳ್ಬೇಕದು? ಹೇಳ ಅಷ್ಟೇ. ಮದುವೆ ಆದ್ಮೇಲೆ ಹುಡುಗ ಹುಡುಗಿಗೆ ಒಂದು ರೂಮ್ನಾಗ ಫಸ್ಟ್ ನೈಟ್ ಅಂತ ಬಿಟ್ಟಿರ್ತಾರ. ಬಿಟ್ಟ ಹೊತ್ನಾಗ ಅವರು ಗೆಳತಿಯರು ಇವನು ದೋಸ್ತರು ಗಂಟು ಬೀಳ್ತಾರ. ಏನ್ ಮಾಡಿದ್ರಿ ರಾತ್ರಿ? ಗೆಳತಿ ಏನ್ ಮಾಡಿದಳು ಎಲ್ಲ ಹೇಳ್ಬಹುದು. ಗಂಡ ಏನ್ ಮಾಡ್ದ ಎಲ್ಲಾನು ಬಿಚ್ಚಿ ಹೇಳ್ಬಹುದು. ಅವ್ರವ್ರ ಗೆಳತಿಯರಿಗೆ ಅವ್ರವ್ರ ದೋಸ್ತರಿಗೆ ಏನು ಚೇಷ್ಟೆಗಳು ಮಾಡ್ಯಾರ ಎಲ್ಲ ಹೇಳ್ಬೋದು. ಸುಖ ಹೆಂಗೆ ಹೇಳ್ತೀರಿ? ಸುಖ ಹೇಳಕ್ ಬರ್ತದೇನದು? ಆ ಸಮಾಧಿ ಸುಖ ಹೆಂಗೆ ಹೇಳ್ಬೇಕು? ಈ ಲೌಕಿಕ ಸುಖನೇ ಹೇಳಕ್ ಬರಂಗಿಲ್ಲ. ಅದು ಏನ್ ಹೇಳ್ಬೇಕು? ಹೆಂಗೆ ಹೇಳ್ಬೇಕು? ಅನುಭವರ ಕಂಡೆ ಮಹಾನುಭಾವರ ಕಂಡೆ, ಬರೇ ಹೊರಗೆ ಕಂಡೆ, ನಾನದ ಆಗ್ಲಿಲ್ಲಲ್ಲ. ಹೊರಗೆ ಬೇಕಾದಷ್ಟು ಗುರುಗಳ ಕಂಡೆ, ಮಹಾನುಭಾವಿಗಳ ಕಂಡೆ, ಅದು ಕಂಡೆ ಇದು ಕಂಡೆ. ಅದೆಲ್ಲ ನೋಡಿ ಬರೇ ಹೊರಗಿನ ಮಂದಿನ ನೋಡಿ ಹೊರಗಿನವ್ರ ಬಲ್ಲಿ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡು ನಾನು ಅದು ಆಗ್ಲಿಲ್ಲಲ್ಲ. ನಾನು ಸಮಾಧಿ ಒಳಗ ಮುನಿಗಿ ನಾನು ಶರಣ, ನಾನು ಸಂತ, ನಾನು ಮಹಾತ್ಮ ಆಗ್ಬೇಕಂತ ಹೇಳಿಕೆ ಆ ಸಾಧನೆ ಒಳಗೆ ನಾನು ಮುಳುಗಲಿಲ್ಲಲ್ಲ. ಬರೀ ಹೊರಗಿಂದ ಹೊರಗೆ ಮಾಡಿಬಿಟ್ಟೆ. ಹೊರಗೆ ಎಲ್ಲೆಲ್ಲೋ ಸತ್ಸಂಗ ನಡೆದವತ್ತ ಊರ ಕೇರಿ ಎಲ್ಲೆಲ್ಲೋ ತಿರುಗಿ ನಾನು ಆ ಸಮಾಧಿ ಒಳಗೆ ಮುಳುಗಲಿಲ್ಲಲ್ಲ. ಈಗ ಯಾವಾಗ ಒಂದು ಊರಾಗ ಸತ್ಸಂಗ ನಡೆದದ ಹೋಗ್ಬೇಕಂತೇಳಿ ಓದ್ತೀವಿ. ಅಲ್ಲಿ ಹೋದ್ಮೇಲೆ ಎಲ್ಲ ಕೇಳ್ಕೊಂಡು ಏನ್ ಮಾಡ್ತೀವಿ, ಮತ್ತೆ ನಾಳೆ ನಮ್ಮ ಊರಿಗೆ ಬಂದ್ಬಿಡ್ತೀವಿ. ಹೋಗಿದ್ರೆ ನಾವು ಹೋಗಿದ್ದೆವು, ಏನ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅದು ಹೇಳಿದ್ರು, ಇದು ಹೇಳಿದ್ರೆ ಭಾರಿ ಹೇಳಿದ್ರು. ಆಯ್ತಪ್ಪ ಭಾರಿ ಹೇಳಿದ್ರು, ಅದಕ್ಕೆ ಕೇಳ್ಕೊಂಡು ಬಂದು ನೀನೇನು ಮಾಡ್ಲಕತ್ತಿದೆ ಈಗ? ಮಹಾನುಭಾವರ ಕಂಡೆ, ಅನುಭಾವರ ಕಂಡೆ, ಅವ್ರ ಕಂಡೆ, ಇವ್ರ ಕಂಡೆ, ಆಯ್ತು ಕಂಡೆ. ಅದೆಲ್ಲ ಕೇಳಿ ನೋಡಿ ಹೇಳಿ ನೀನೇನು ಮಾಡ್ಲಕತ್ತಿ? ಅದರ ಲಾಭ ಏನ್ ತೆಕ್ಕೊಂಡೆ ನೀನು? ಮತ್ತ ಇಲ್ಲಿ ಬಂದು ಅದೇ ಸಂಸಾರ ದುಃಖ ಭಯ ಚಿಂತೆ ಒಳಗೆ ಸಮಾಧಿ ಹೊಂದಿದಿ. ಇದರಿಂದ ಬಿಟ್ಟು ಅಲ್ಲಿ ಒಂದಿಟ್ಟು ಹೋಗಿದ್ದಿ, 1-2 ದಿನ 3 ದಿನ ಇದ್ದಿ, ಮತ್ತೆ ಅಲ್ಲಿ ಬಂದು ಮತ್ತೆ ಇದ್ರಾಗೆ ಮುಳುಗಿದೆ. ಏನ್ ಲಾಭ ತೆಕ್ಕೊಂಡೆ? ಅದರ ಉಪಯೋಗ ಏನ್ ಮಾಡ್ಕೊಂಡಪ್ಪ? ಎಲ್ಲಿ ಹೋಗ್ತೀರಿ, ಒಂದು ಗರ್ಭಗುಡಿ ಅಂತ ಇರ್ತದ, ಅಲ್ಲಿ ಒಂದು ಲಿಂಗ ಅಂತ ಇರ್ತದ. ಜನ ಇರ್ಲಿ ಜನ ಬಿಡ್ಲಿ, ಗರ್ಭ ಗುಡಿ ಒಳಗಿನ ಲಿಂಗ ತನ್ನ ಜಾಗದಾಗ ತಾನೇ ಇರ್ತದ. ಅದೇ ರೀತಿ ನಾವು ಸಹಿತ ನಮ್ಮ ಗರ್ಭಗುಡಿ ಒಳಗ ನಾವು ಲಿಂಗ ಇದ್ದಂಗೆ ಇರ್ಬೇಕು. ಯಾರು ಇರ್ಲಿ ಯಾರು ಬಿಡ್ಲಿ, ಏನ್ ಸಂಬಂಧ? 1000 ಮಂದಿ ಬಂದರೆ ನನ್ಗೇನ್ ಸಂಬಂಧ? ಯಾರು ಇಲ್ಲ ಅಂದ್ರೆ ಏನ್ ಸಂಬಂಧ? ನನ್ನ ಗರ್ಭಗುಡಿ ಒಳಗೆ ನಾನು ಇರ್ಬೇಕು ಅಂದ ಹಂಗ ಹೃದಯದೊಳಗ ಆತ್ಮ ಹೆಂಗದ ಹಂಗ ನಾವು ಅದರಂಗ ಇರಬೇಕು ಅಂತೇಳಿ ಹೋಗಿ ಅಲ್ಲಿ ನಾವೇನ್ ಮಾಡ್ಬೇಕು? ಆ ದೇವ್ರಿದ್ದಂಗೆ ಇರ್ಬೇಕು. ಆ ದೇವ್ರಿದ್ದಂಗೆ ಇರಬೇಕು ಅನ್ನೋದೇ ತಿಳಿಲಾರ್ದ ಸುಮ್ನೆ ಹೋಗಿ ಕಾಯಿ ಕರ್ಪೂರ ರುದ್ರಾಭಿಷೇಕ ಮಾಡ್ಕೆ ಮತ್ತೆ ವಾಪಸ್ ಬಂದು ಮತ್ತೆ ಇದ್ರಾಗೆ ಮುಳುಗಿದ್ರೆ ಏನ್ ಉಪಯೋಗ? ಏನ್ ಸಾಧನೆ ಮಾಡ್ದಂಗಾಯ್ತು? ಅದಕ್ಕ ಇಲ್ಲಿ ಭಯ ದುಃಖ ಚಿಂತೆ ಸಂಸಾರ ನಾನು ನನ್ನದು ಏನದವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಂಶಯ ಏನೇನದವ ಈ ಕಸಗಳನ್ನೆಲ್ಲ ಏನ್ ಮಾಡ್ಬೇಕು? ತ್ಯಾಗ ಮಾಡಿ ಮನಸ್ಸು ಏನ್ ಮಾಡ್ಬೇಕು?
ತ್ಯಾಗ ಮಾಡಿದರೆ ಮನಸ್ಸು ಸಮಾಧಿ ಒಳಗೆ ಆದ. ಸಮಾಧಿ ಒಳಗಿದ್ದ ಮನಸ್ಸಿನೊಳಗ ಇವೆಲ್ಲ ತುಂಬಿಕೊಂಡದ್ದಕ್ಕ ಆ ಮನಸ್ಸು ಏನ್ ಮಾಡ್ಲಕತ್ತದ, ಎದೆದ್ರಾಗ ಹೋಗ್ಲಕತ್ತದ. ಮನಸ್ಸಿಗೆ ಸಮಾಧಿನೇ ಬೇಕಾಗ್ಯದ. ಈಗ ಅದು ಮನಸ್ಸಿಗೆ ಈ ಆತ್ಮಜ್ಞಾನ ಬೇಕಾಗ್ಯದ ಅಂತಂದಾಗ ಅದಕ್ಕೆ ಏನ್ ಬೇಕೋ ಅದು ಸಿಕ್ಕಾಗ ಅದು ಸುಮ್ ಕುಂದಿರ್ತದ. ಈಗ ಇಲ್ಲಿ ಸುಮ್ ಎದಕ್ಕೆ ಕೂತದವು, ಅದಕ್ಕೆ ಏನ್ ಬೇಕಂತದ, ಅದಕ್ಕೆ ಬೇಕಾಗಿದ್ದು ಸಿಕ್ಕದಿಲ್ಲ. ಆತ್ಮಜ್ಞಾನ ಬೇಕಾಗ್ಯದ, ಅದಕ್ಕೆ ಅದು ಬಂದದ. ಇಲ್ಲೇನು ನಿಮ್ಮ ಸತ್ಸಂಗದೊಳಗ ಮನಸ್ಸನ್ನಾಗ ಏನ್ ಕುಂತಿರಲ್ಲ, ಇಲ್ಲೇನಾರ ರೊಕ್ಕ ರೂಪಾಯಿ ಬಂಗಾರ ಪ್ಲಾಟ ಮನಿ ಬೇಕಂತ ಏನಾರ ಚಂಚಲ್ ಮಾಡ್ಲಕತ್ತದೇನದು. ಸತ್ಸಂಗದಾಗ ಬಂದಾಗ ನಿಮ್ ಮನಸ್ಸು ಏನಾರ ಲೌಕಿಕ ಭೋಗಗಳ ಬಗ್ಗೆ ಚಿಂತೆ ಮಾಡಿ ಇಲ್ಲೇನಾರ ಆ ವಿಷಯ ತಂದು ಚಂಚಲ ಮಾಡ್ಲಕತ್ತದೇನು, ಏನಾರ ತ್ರಾಸ ಆಗ್ಲಕತ್ತದೇನು ಇಲ್ಲಿ ನಿಮ್ಮ ಸಂಸಾರದ್ದು ಇಲ್ಲಿ ಸತ್ಸಂಗದ ಕೂತಾಗ? ಏನಿಲ್ಲ. ಅದಕ್ಕೆ ಏನ್ ಬೇಕದು ಸಿಕ್ಕದ. ಇಲ್ಲಿ ಪರಮಾನಂದ ಬೇಕಂತೆ ಬಂದದ ಮನಸ್ಸು, ಪರಮಾನಂದ ಸಿಕ್ಕದ, ಸುಮ್ ಕೂತದ, ಸಮಾಧಾನ ಹೊಂದ್ಯದ, ಶ್ರದ್ಧೆ ಹೊಂದ್ಯದ. ಆತ್ಮಜ್ಞಾನದ ಬಗ್ಗೆ ಅದಕ್ಕೆ ಶ್ರದ್ಧೆ ಆದ, ಅದಕ್ಕೆ ಸಮಾಧಾನ ಸಿಕ್ಕದ, ಸುಮ್ ಕುಂತ. ಅದೇ ಇದು ಸತ್ಸಂಗ ಮುಗೀತು ಅಂತಂದ್ರೆ ಮನೆಗೆ ಏಸ್ ರೊಕ್ಕ ಅದಾವ, ಇನ್ನ ಏಸ್ ರೊಕ್ಕ ಬೇಕು, ಈಗ ಏಸ್ ಮನಿ ಕಟ್ತೀವಿ, ಇನ್ನ ಏಸ್ ಮನಿ ಕಟ್ಟಬೇಕು, ಈಗ ಏಸ್ ಪ್ಲಾಟ್ ಅದಾವ, ಇನ್ನ ಏಸ್ ಪ್ಲಾಟ್ ತಗೋಬೇಕು, ಅವ್ರಿಗೆ ಭೇಟಿ ಆಗ್ಬೇಕು, ಇವ್ರಿಗೆ ಭೇಟಿ ಆಗ್ಬೇಕು, ಅಧಿಕಾರ ಇನ್ನ ಹೆಚ್ಚು ಮಾಡ್ಕೋಬೇಕು. ಲೌಕಿಕದೊಳಗ ನೀವು ಏನ್ ಮಾಡಿದ್ರು ಸಹಿತ ಇಲ್ಲಿ ಹಂಗ ಆಧ್ಯಾತ್ಮ ಸಾಧನೆ ಏನ್ ಮಾಡಿದ್ರು ಸಹಿತ ಅವ ಅದಕ್ಕಿಂತ 10 ಪಟ್ಟು ಮ್ಯಾಲದನ ಅಂತ ಹೆಂಗ್ ಹೇಳ್ತೀವಿ, ಸಂಸಾರದಾಗ ಸಹಿತ ನೀವು ಏನ್ ಮಾಡಿದ್ರು ಸಹಿತ ಅದಕ್ಕಿಂತ 10 ಪಟ್ಟು ಕೊರತೆ ಆ ಸಂಸಾರದಾಗ ಕಾಡ್ತಿರ್ತದೆ. ಇನ್ನ ಮಾಡ್ಬೇಕಾಗಿದ್ದು ಬಹಳದ ಅನ್ನಿಸ್ತಿರ್ತದೆ. ನೀವ್ ಏನ್ ಮಾಡಿದ್ರು ಇನ್ನ ಮಾಡೋದೇ ಬಹಳ ಸಂಸಾರದಾಗ. ನೀವ್ ಎಷ್ಟು ಮಾಡಿದ್ರು ಅದು ಉಸಿರು ಬಂದಾಯ್ತಂದ್ರೆ ಅವು ಆ ಕಡೆ ಇವು ಈ ಕಡೆ. ಪರಮಾರ್ಥದಾಗ ಹಂಗಿಲ್ಲ. ನೀವ್ ಏನ್ ಸಾಧನೆ ಮಾಡಿದ್ರು ಅದು ನಿಮ್ ಜೊತೆಗೆ ಬರ್ತದ. ಮುಂದೆ ಇದಕ್ಕಿಂತ ಚಲೋ ಚಲೋ ಸತ್ಸಂಗದಾಗ ಭಾಗವಹಿಸಿ ಮುಂದೆ ಇನ್ನ ಚಲೋ ಚಲೋ ಶಾಸ್ತ್ರಗಳು ಓದಂತ ಸಾಮರ್ಥ್ಯ ಬರ್ತವ. ನಿಮ್ಮ ಜ್ಞಾನ ನಿಮ್ ಜೊತೆಗೆ ಇರ್ತದೆ. ನಿಮ್ಮ ಆತ್ಮದ ಉದ್ಧಾರ ಎಷ್ಟು % ಮಾಡ್ಕೊಂಡಿರಿ, ಅದು ಆತ್ಮೋದ್ಧಾರ ಮತ್ತೆ ಕೆಳಗೆ ಇಳಿಯಂಗಿಲ್ಲ. ಅದು ಅದೇ ಮಟ್ಟದಲ್ಲೇ ಇಟ್ಕೊಂಡೆ ಮುಂದಿನ ಜನ್ಮಕ್ಕೆ ಅದರ ಮುಂದಿನ ಸಾಧನೆ ಮಾಡ್ಲಿಕ್ಕೆ ಹುಟ್ಟಿ ಬರ್ತೀವಿ. ಸಾಕ ಹಿಂಗೆ ಒಟ್ಟ ಒಟ್ಟ ಅನ್ಕೋತ್ ಕುಂದ್ರಮ್ಮ, ಮುಂದಿಂದಕ್ಕೆ ಹೋಗಮ್ಮ ವಿಚಾರ ಸಾಗರಕ್ಕ. ಬೈಲಾಯ್ತಾ, ಒಂದ್ ಸ್ವಲ್ಪರೇ ದಾರಿ ಸಿಕ್ತ? ಯಾರನ್ನ ನೋಡಿದ್ರು ನಿಮಗ ದೊಡ್ಡ ಮನುಷ್ಯರು ಅನ್ಸಿರ್ಬಾರ್ದು, ನಿಮಗಿಂತ ದೊಡ್ಡವ್ರು ಅನ್ಸಿರ್ಬಾರ್ದು. ಅಷ್ಟು ದೊಡ್ಡವ್ರ ಆಗ್ಬೇಕು ನೀವು. ಇದೇ ಮಾಡ್ಬೇಕಾಗ್ಯದ. ಯಾವುದು ಘನವಾದದ್ದು ಅನಿಸಬಾರದು, ಯಾವುದು ದೊಡ್ಡದು ಅನಿಸಿರಬಾರದು, ಯಾವುದು ಭಾರಿ ಶ್ರೇಷ್ಠ ಭಾರಿ ಆನಂದ ಕೊಡಂತದ್ದು ಅನಿಸಿರಬಾರದು. ಅದೇ ನಾನಾದಾಗ ನನಗೇನ್ ಬೇಕು? ದೊಡ್ಡದು ಅನಿಸಿರಬಾರದು, ಅದಕ್ಕಿಂತ ದೊಡ್ಡದು ಏನು ಅನಿಸಬಾರ್ದು. ಯಾವ ಅಧಿಕಾರನೂ ದೊಡ್ಡದನ್ಸ್ಬಾರ್ದು, ವ್ಯಕ್ತಿನೂ ದೊಡ್ಡದನ್ಸ್ಬಾರ್ದು, ಸಂಪತ್ತು ದೊಡ್ಡದನ್ಸ್ಬಾರ್ದು, ಸಂಬಂಧ ದೊಡ್ಡದನ್ಸ್ಬಾರ್ದು. ಆ ಎಲ್ಲಕ್ಕಿಂತ ಮೀರಿದವರು ನೀವು ಅದಿರಿ. ನೀವು ಅದಿರಿ ಅಂತೇಳಿ ಅವೆಲ್ಲ ಅಧಿಕಾರಗಳದಾವ, ನೀವು ಅದಿರಿ ಅಂತ ಸಂಪತ್ತುಗಳದಾವ, ನೀವು ಅದಿರಿ ಅಂತ ಸಂಬಂಧಗಳದಾವ. ನಿಮಗಿಂತ ದೊಡ್ಡದು ಯಾವುದು ಇಲ್ಲ. ನೀವೇ ಇದ್ದಿದ್ದಿಲ್ಲ ಅಂದ್ರೆ ಇವೆಲ್ಲ ಎದಕ್ಕೆ ಬರ್ತಾವ? ನಾನಿಲ್ಲದ ವಿಶ್ವ ಏನಾದರೇನು? ಅದನ್ನ ಕಲಿಬೇಕು ನಾವು. ಸಂಸಾರದೊಳಗ ನನಗಿಂತ ಕಿರಿಯರಿಲ್ಲ. ಪರಮಾರ್ಥದೊಳಗ ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬರೀ ಕಿರಿಯರಿಲ್ಲ ಅಂತಂದ್ರ ಸಂಸಾರದೊಳಗ ಏನ್ ಮಾಡಿದ್ರು
ನನಗಿಂತ ದೊಡ್ಡದು ಮಾಡಿದವ್ರು ಜಗತ್ತಿನಾಗ ಬಹಳ ಮಂದಿ ಅದ. ಆದ್ರೆ ಇದೇ ಸಾಧನೆ ನೀವಿಲ್ಲೇನು ಮಾಡ್ಲಕತ್ತೀರಿ, ಈ ಸಾಧನೆಕ್ಕಿಂತ ದೊಡ್ಡ ಸಾಧನೆ ಮತ್ತಿನ ಒಂದು ಏನಾರ ಅದ ಏನು? ಯಾವದರ ಶಾಸ್ತ್ರ, ಯಾವದರ ಗುರು, ನಿಮ್ಮ ಅರಿವೇ ನಿಮಗೆ ಗುರು ಮಾಡ್ಕೊಳ್ಳೋಂತ ಸಾಧನೆ ಕಲಿಸ್ಲಕತ್ತಿದ್ಮೇಲೆ ಮತ್ತಿನ್ ಯಾವದರ ನಿಮ್ಮ ಅರಿವಿಗೆ ಮೀರಿದ ಗುರುವನ್ನ ಯಾರೇ ತೋರ್ಸವ್ರು ಅದರೇನು? ಅಂತದ್ ಯಾವದರ ಶಾಸ್ತ್ರ ಅದ ಏನು? ಅದೇ ಮತ್ತ ಅದೇ ಇಂಪಾರ್ಟೆಂಟ್ ನೋಡ್ರಿ, ಅಲ್ಲೇ ಇರೋದು ಮಜಾ. ನಿಮ್ಮ ಅರಿವನ್ನೇ ನಿಮಗೆ ಗುರು ಅಂತೇಳಿ ತೋರಿಸಿದ ಮೇಲೆ ಮತ್ತಿನ್ನಿ ಏನಂತ ತೋರಿಸ್ಲಕ್ಕ? ನಾನು ಗುರು, ನೀ ಶಿಷ್ಯ ಅಂತ ಹೇಳ್ಕೊಳ್ಳೋರು ಜಗತ್ತಿನಾಗ ಬಹಳ ಮಂದಿ ಅದಾರ. ಆದ್ರೆ ನಿನ್ನ ಅರಿವೇ ನಿನಗೆ ಗುರು ಅಂತ ತೋರಿಸಿದ ಮೇಲೆ ಇನ್ನ ಬ್ಯಾರೆ ಏನಂತ ನಿಮ್ಗೆ ಗುರು ಮಾಡಿ ತೋರಿಸ್ಬೇಕು? ಏನಂತ ನಿಮಗೆ ಶಾಸ್ತ್ರ ಕಲಿಸ್ಬೇಕು? ಏನೂ ನಿಮಗೆ ದೊಡ್ಡದು ಅನಿಸ್ಬಾರ್ದು. ಪಾರಮಾರ್ಥಿಕವಾಗಿ ನಿಮಗೆ ಯಾವುದು ದೊಡ್ಡದ? ಸಾಕ್ಷಾತ್ ಶಿವ ಮಾದಾರ ಧೂಳಯ್ಯನ ಕಾಯಕ ಮಾಡುವಾಗ ಅವನ ಉಳಿಯ ಮೊನೆಯಲ್ಲಿ ಶಿವ ಬಂದು ದರ್ಶನ ಕೊಡ್ತಿರ್ತಾನ. ಮಾದಾರ ಧೂಳಯ್ಯನ ಶರಣ 770 ಮಂದಿ ಶರಣರೊಳಗ ಮಾದಾರ ಧೂಳಯ್ಯನ ವಚನಗಳು ಓದ್ರಿ, ಒಂದ್ ಕಡೆ ಎಲ್ಲರೂ ಸಿಗ್ತಾವ. ಅವನ ಉಳಿ ಮೊನೆಯೊಳಗೆ ಅವ ಶಿವ ದರ್ಶನ ಕೊಡ್ತಿರ್ತಾನ. ಅವಾಗ ಅವ ಧೂಳಯ್ಯ ಏನಂತನ, ಯಾಕೆ ಬಂದಪ್ಪ ನೀನ್ ಇಲ್ಲಿ ನನ್ನ ಕಾಯಕ ಮಾಡುವಾಗ ಡಿಸ್ಟರ್ಬ್ ಮಾಡಬೇಡ, ಬಹಳ ಮಂದಿ ಚಪ್ಲಿ ಮಳಿ ಕಿತ್ತವ, ಚಪ್ಲಿ ಹರಿದವ, ಅವ್ರದೆಲ್ಲ ಮಾಡಿ ಕೊಡ್ಬೇಕು, ಪಾಪ ಅವರು ಬರಿಗಾಲಿಂತ ನಡಿಲಕತ್ತಾರ, ತಿರುಗಾಡ್ಲಕತ್ತಾರ, ಜಲ್ದಿ ಕೊಡ್ತೀನಿ ಅಂತೇಳಿ ನನ್ನ ಮೇಲೆ ಅಪೇಕ್ಷೆ ಇಟ್ಕೊಂಡಾರ. ನನ್ನ ಕಾಯಕ ಮಾಡೋದು ನನಗೆ ಬಿಡು, ನೀನು ಬಂದ್ಕೆ ಇಲ್ಲಿ ಡಿಸ್ಟರ್ಬ್ ಮಾಡಬೇಡ. ಅಲ್ಲೆಲ್ಲಿ ಹಿಮಾಲಯದಾಗ ಕೈಲಾಸ ಮಾನಸ ಪರ್ವತದಾಗ ನಿನ್ನ ಸಾಕ್ಷಾತ್ಕಾರಕ್ಕಾಗಿ ಎಷ್ಟೋ ಮಂದಿ ಕಣ್ಣು ಮುಚ್ಕೊಂಡು ತಪಸ್ ಮಾಡ್ಕೊತ ಕೂತಾರ. ಅಂತವ್ರ ಬಲ್ಲಿ ಹೋಗೋದ್ ಬಿಟ್ಕೆ ನಾನು ಒಂದಿಟ್ಟು ಕೆಲಸ ಮಾಡಿ ಹೊಟ್ಟಿ ತುಂಬಿಸ್ಕೊಳ್ಳಂತ ಅದೇನೋ ಬರ್ದನ, ತಿತ್ತೆ ಅಂತೇನೋ ಬರ್ದನ, ಹೊಟ್ಟಿ ತುಂಬಿಸ್ಕೊಳ್ಳಂತದ್ ಒಂದೇನೋ ಕಾಯಕ ಮಾಡಿ ಬಡ ಜೀವಿ ನಾನು, ನನ್ನ ಬಲ್ಲಿ ಯಾಕೆ ಬಂದು ನೀ ರಿಜಿಸ್ಟರ್ ಮಾಡ್ಲಕತ್ತಿದಿ, ನೀ ಹೋಗ ಕಡಿ ಅಂದ. ಯಾರ್ಯಾರಿಗಾರ ಶಿವ ಸಾಕ್ಷಾತ್ಕಾರ ಅದೇ ಭಾರಿ ದೊಡ್ಡದಂತ ಉಪಾಸಕರು ತೋರಿಸ್ತಿರ್ತಾರ. ಆ ಶಿವ ಸಾಕ್ಷಾತ್ಕಾರ ಶರಣನ ಮುಂದೆ ಏನು ಅಲ್ಲ. ಅದು ಶಿವ ಬಂದ್ರು ನಮ್ಗೇನ್ ಸಂಬಂಧ ಇಲ್ಲ. ನಮ್ ಸಮಾಧಿ ನಮಗೆ, ಅವನ ಸಮಾಧಿ ಅವನಿಗೆ. ಅವನ್ಲಿಂತ ನಾವೇನು ಉದ್ಧಾರ ಆಗಲ್ಲ. ಜ್ಞಾನದೊಳಗೆ ಉಪಾಸನೆ ಒಳಗೆ ಏನಾರ ಆಶೀರ್ವಾದ ಆಗ್ಬೋದು. ಜ್ಞಾನದೊಳಗೆ ನಂದು ನಾನೇ ಮಾಡ್ಕೋಬೇಕು, ಅವನನ್ನೇ ಮಾಡ್ಬೇಕು, ಯಾರ್ದವ್ರೆ ಮಾಡ್ಕೋಬೇಕಷ್ಟೇ. ಅದು ಯಾರ ತಲೆ ಮೇಲೆ ಯಾರ್ಯಾರ ಕೈ ಇಟ್ರೆ ಯಾರ್ಯಾರ ಉದ್ಧಾರ ಆಗ್ತಾರ ಎಲ್ಲ ಸುಳ್ಳು ಮಾತು. ನಮ್ಮ ತಲೆ ಮೇಲೆ ನಾವು ಕೈ ಇಟ್ಕೊಂಡ್ರೆ ನಾವು ಉದ್ಧಾರ ಆಗ್ಬೇಕಷ್ಟೇ. ಏನ್ ಮಾಡ್ತೀರಿ? ಆನಂದ ಆಯ್ತಾ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ.